ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಕರ್ನಾಟಕದ ಸಾಂಸ್ಕೃತಿಕ ಸಂಸ್ಥೆಯಾದಂಥ ಬಸವ ಸಮಿತಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಹಾಗೆ ಕಾರ್ಯವನ್ನು ನಿರ್ವಹಿಸಿದಂತಹ ಲಿಂಗೈಕ್ಯ ಬಸಪ್ಪ ದಾನಪ್ಪ ಜತ್ತಿಯವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಆರಂಭವಾಗಿ ಇಡೀ ನಾಡಿನ ಉದ್ದಗಲಕ್ಕೆ ತನ್ನದೇ ಆದಂಥ ರೀತಿಯಲ್ಲಿ ಬಸವ ತತ್ವ ಪ್ರಚಾರ, ಬಸವ ತತ್ವವನ್ನು ಕುರಿತಂಥ ಪುಸ್ತಕ ಪ್ರಕಟಣೆ, ಹಾಗೆ ವಚನಗಳ ಅನುವಾದ ಕಾರ್ಯಕ್ರಮ, ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕವಾಗಿ ನಾಡಿನ ಜನಮನದಲ್ಲಿ ತನ್ನದೇ ಆದಂಥ ಒಂದು ಮಹತ್ವಪೂರ್ಣ ಸ್ಥಾನವನ್ನು ಪಡೆದುಕೊಂಡಿದೆ. ಇಂತಹ ಒಂದು ಅಪರೂಪದ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಪ್ರಸ್ತುತ ಸಂದರ್ಭದ ಡಾಕ್ಟರ್ ಬಿ ಅರವಿಂದ ಜತ್ತಿಯವರು ಕೂಡ ಬಸಪ್ಪ ದಾನಪ್ಪ ಜತ್ತಿಯವರ ಹಾದಿಯಲ್ಲಿ ಮುನ್ನಡೆಯುವುದರ ಮೂಲಕವಾಗಿ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವ ತತ್ವವನ್ನು ಪಸರಿಸುವಂತಹ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಸಮರ್ಪಣಾ ಮನೋಧರ್ಮದಿಂದ ದುಡಿತಾ ಇರುವಂತಹದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತಿನ ಸಂದರ್ಭದಲ್ಲಿ ಜನಪದ ಸಾಹಿತ್ಯದಲ್ಲಿ ಬಸವಣ್ಣನವರು ಮತ್ತು ಇನ್ನಿತರ ಶರಣರನ್ನು ಕುರಿತ ಹಾಗೆ ಒಂದು ವಿಶೇಷವಾದಂತಹ ಉಪನ್ಯಾಸವನ್ನು ಆರಂಭ ಮಾಡಲಿದ್ದೇನೆ. ಬಂಧುಗಳೇ, 12ನೇ ಶತಮಾನದ ಬಸವಣ್ಣನವರ ಆಂದೋಲನ ಕರ್ನಾಟಕದ ಸಾಂಸ್ಕೃತಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡುವಂತಹ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಒಂದು ಮಹತ್ವಪೂರ್ಣವಾದಂತಹ ಸಂಗತಿ. ಕಾರಣ ಇಷ್ಟೇ, ಜನವಾಣಿಯ ಬೇರು ಕವಿವಾಣಿಯ ಹೂವು ಎಂಬ ನಾಣ್ಣುಡಿಯ ಹಾಗೆ
ಯಾವುದೇ ಸಾಹಿತ್ಯದ ಸಂದರ್ಭದಲ್ಲಿ ಜಾನಪದ ಸಾಹಿತ್ಯದ ಬೇರುಗಳು ಅತ್ಯಂತ ವಿಶೇಷವಾಗಿ ಕವಿಗಳ ಕಾವ್ಯ ರಚನೆಯ ಮೇಲೆ ಪ್ರಭಾವವನ್ನು ಉಂಟು ಮಾಡಿರುವಂತಹದ್ದನ್ನು ಕಾಣುತ್ತಾ ಬರುತ್ತೇವೆ. ಹಾಗೆ 12ನೇ ಶತಮಾನದಲ್ಲಿ ನಡೆದಂತಹ ಶಿವಶರಣರ ಸಾಂಸ್ಕೃತಿಕ ಆಂದೋಲನ ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಸಂಗತಿ. ಕಾರಣ ಇಷ್ಟೇ, ಅನೇಕ ಶಿಷ್ಟ ಕವಿಗಳ ಸಾಹಿತ್ಯಕ್ಕೆ ಶಿವಶರಣರು ಬರೆದಂತಹ ಒಂದು ವಚನ ಸಾಹಿತ್ಯ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ನೀಡಿರುವಂತಹದ್ದನ್ನು ಕಾಣುತ್ತಾ ಬರ್ತೇವೆ. ಆ ಹಿನ್ನೆಲೆಯಲ್ಲಿಯೇ ಸಾಮಾನ್ಯವಾಗಿ ಜನವಾಣಿಯ ಬೇರು ಕವಿವಾಣಿಯ ಹೂವು ಅನ್ನುವಂತಹ ಮಾತು ಬಹಳ ಅರ್ಥಪೂರ್ಣವಾದಂತಹ ಒಂದು ಮಾತಾಗಿರುವಂತಹದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಅನೇಕ ಶಿಷ್ಟ ಕವಿಗಳ ಸಾಹಿತ್ಯಕ್ಕೂ ಕೂಡ ಶಿವಶರಣರ ಬದುಕು ವಸ್ತುವಾಗಿರುವಂತಹದ್ದನ್ನು ನಾವು ಕಾಣುತ್ತೇವೆ. ಆ ವಸ್ತುವನ್ನು ನಿರ್ವಹಿಸುವುದರ ಮೂಲಕವಾಗಿ ಅನೇಕ ಶಿಷ್ಟ ಕವಿಗಳು ಬಹಳ ಅದ್ಭುತವಾದಂತಹ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿದಂತಹದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದಾಗಿದೆ. 13ನೇ ಶತಮಾನದ ಸಂದರ್ಭದಲ್ಲಿ ಬರುವಂತಹ ಕ್ರಾಂತಿಕಾರಿ ಕವಿ ಎಂದೇ ಹೆಸರಾದಂತಹ ಹರಿಹರ ಶಿವಶರಣರನ್ನ ಕುರಿತು ರಗಳೆಗಳನ್ನು ರಚನೆ ಮಾಡಿದರೆ, ಆ ನಂತರದಲ್ಲಿ ಬಂದಂತಹ ಹರಿಹರನ ಸೋದರಳಿಯನಾದಂತಹ ರಾಘವಾಂಕ ಶಿವಶರಣರನ್ನ ತನ್ನ ಕಾವ್ಯದ ವಸ್ತುವನ್ನಾಗಿ ಸ್ವೀಕಾರ ಮಾಡುವುದರ ಮೂಲಕವಾಗಿ ಸಿದ್ಧರಾಮ ಚಾರಿತ್ರ್ಯ ಮತ್ತು ಸೋಮನಾಥ ಚಾರಿತ್ರ್ಯ ಅನ್ನುವಂತಹ ಅದ್ಭುತ ಕಾವ್ಯಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದಂತಹದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗೆಯೇ ಮುಂದುವರಿದ ಹಾಗೆ ಚಾಮರಸ ಕವಿ ಪ್ರಭುದೇವರ ಬದುಕನ್ನು ಆಧರಿಸಿ ರಚನೆ ಮಾಡಿದಂತಹ ಪ್ರಭುಲಿಂಗ ಲೀಲೆ ಕನ್ನಡದ ಅತ್ಯಂತ ಅದ್ಭುತವಾದಂತಹ ಕಾವ್ಯಗಳಲ್ಲಿ ಒಂದು. ಹಾಗೆ ಮುಂದುವರಿದಂತೆ ಭೀಮಕವಿ ಬಸವ ಪುರಾಣವನ್ನು ಬರೆದರೆ, ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣವನ್ನು ಬರೆಯುವುದರ ಮೂಲಕವಾಗಿ ಹಲವಾರು ಜನ ಕವಿಗಳಿಗೆ ಶಿವಶರಣರ ಬದುಕು ನಿರಂತರವಾದಂತಹ ಸ್ಫೂರ್ತಿ ಚೈತನ್ಯದ ಒಂದು ಶಕ್ತಿಯಾಗಿ ಅವರ ಒಂದು ಕಾವ್ಯ ರಚನೆಗೆ ತನ್ನದೇ ಆದಂತಹ ಒಂದು ಸಾಮರ್ಥ್ಯವನ್ನು ತುಂಬಿದಂತಹದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ವಚನಕಾರರ ಒಂದು ಸಾಂಸ್ಕೃತಿಕ ಆಂದೋಲನ ಜನಪದರ ಬದುಕಿನ ಮೇಲೆ ಬಹಳ ಅಖಂಡವಾದಂತಹ ಪರಿಣಾಮವನ್ನು ಉಂಟು ಮಾಡಿದಂತಹ ಸಂಗತಿಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದಾಗಿದೆ. ಈ ಒಂದು ಚಳುವಳಿ ಜನಮನದಲ್ಲಿ ವ್ಯಾಪಿಸಿದಷ್ಟು ಕರ್ನಾಟಕದ ಇನ್ನಾವ ಚಳುವಳಿಯೂ ಕೂಡ ವ್ಯಾಪಿಸಲಿಲ್ಲ ಅನ್ನುವಂತಹದ್ದು ಬಹಳ ಗಮನಾರ್ಹವಾದಂತಹ ಸಂಗತಿ. ಹಾಗಾಗಿ ಶಿವಶರಣರು ಉಂಟು ಮಾಡಿದಂತಹ ಜನಜಾಗೃತಿ ಮುಕ್ತ ಮನಸ್ಸಿನ ಜನಪದರ ಮೇಲೆ ಬಹಳ ಅಖಂಡವಾದಂತಹ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ತ್ರಿಪದಿಗಳಲ್ಲಿ ವಚನಕಾರರ ಒಂದು ಬದುಕು ಪ್ರತಿಬಿಂಬಿತವಾಗಲಿಕ್ಕೆ ಸಾಧ್ಯವಾದಂತಹದ್ದನ್ನು ನಾವು ಕಾಣಬಹುದಾಗಿದೆ. ಜನಪದರು ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿದಂಥವರಲ್ಲ. ತಮ್ಮ ಬದುಕಿನ ಅಂಗಳದಲ್ಲಿ ಆದಂತಹ ಅನುಭವಗಳ ಮೂಸೆಯಲ್ಲಿ ಮೂಡಿ ಬಂದಂತಹ ಜನಪದ ಸಾಹಿತ್ಯ ಜನಮನದ ಮೇಲೆ ಬಹಳ ವಿಶೇಷವಾದಂತಹ ಪ್ರಭಾವವನ್ನು ಬೀರಿ ಇವತ್ತಿಗೂ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರುವಂತಹದ್ದನ್ನು ಕಾಣಬಹುದಾಗಿದೆ. ಸಮನೆ ಜನಪದರು ಹೇಳುವ ಹಾಗೆ, ಶರಣರ ನೆನೆದಾರ ಸರಗಿಯ ಇಟ್ಟಂಗ, ಶರಣರ ನೆನೆದಾರ ಸರಗಿಯ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಾಂಗ, ಅರಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣ, ಶರಣರ ನೆನೆಯೋ ನನ ಮನವೇ, ಶರಣರ ನೆನೆಯೋ ನನ ಮನವೇ. ಜನಪದರು ತಮ್ಮ ಬದುಕಿನ ಆರಂಭದಲ್ಲಿ ಶರಣರನ್ನ ಸ್ಮರಿಸುವಂತಹ ಒಂದು ವಿಶೇಷವಾದ ಹೃದಯವಂತಿಕೆಯನ್ನು ಈ ತ್ರಿಪದಿಯಲ್ಲಿ ಬಹಳ ಸೊಗಸಾಗಿ ಅಭಿವ್ಯಕ್ತಿಸಿರುವಂತಹದ್ದನ್ನು ಕಾಣಬಹುದಾಗಿದೆ. ಹಾಗಾಗಿ ಶರಣರನ್ನ ಕುರಿತ ಹಾಗೆ ತಮ್ಮ ಮನದಲ್ಲಿ ಸ್ಮರಿಸುವಂತಹದ್ದೇ ಅರಳಿದ ಮಲ್ಲಿಗೆ ಹೂವನ್ನು ಮುಡಿದರೆ ಎಷ್ಟೊಂದು ಸೊಗಸಾಗಿ ಸುಂದರವಾಗಿ ಇರುತ್ತದೋ ಹಾಗೆ ಯಾವಾಗಲೂ ಕೂಡ ನನ್ನ ಮನಸ್ಸು ಕಲ್ಯಾಣದ ಶರಣರನ್ನ ನಿರಂತರವಾಗಿ ಸ್ಮರಿಸಲಿ ಅಂತ ಹೇಳಿ ಹೃದಯ ತುಂಬಿ ಹಾಡಿದಂತಹದ್ದನ್ನು ನಾವು ಇಲ್ಲಿ ವಿಶೇಷವಾಗಿ
ಗಮನಿಸಬೇಕಾಗ್ತದೆ. ಬಂಧುಗಳೇ, ಜನಪದ ಸಾಹಿತ್ಯ ಅದು ನಮ್ಮ ಹೃದಯಕ್ಕೆ ಅತ್ಯಂತ ಉಲ್ಲಾಸವನ್ನು ತರುವಂತಹ ಒಂದು ಸಾಹಿತ್ಯ. ಬಹುಪಾಲು ಸಾಹಿತ್ಯವೆಲ್ಲವೂ ಕೂಡ ತ್ರಿಪದಿಯ ಛಂದಸ್ಸಿನಲ್ಲಿ ರಚಿತವಾದಂತಹದ್ದನ್ನು ಕಾಣ್ತೇವೆ. ನಿಜವಾದ ಜೀವನ ಮೌಲ್ಯಗಳನ್ನು ಒಳಗೊಂಡಂತಹ ಈ ಜನಪದ ಸಾಹಿತ್ಯದಲ್ಲಿ ಶಿವಶರಣರನ್ನ ಕುರಿತ ಹಾಗೆ ಹೃದಯ ತುಂಬಿ ಹಾಡಿದಂತಹದ್ದು ಕೂಡ ಅಷ್ಟೇ ಮುಖ್ಯವಾದಂತಹ ಒಂದು ಸಂಗತಿ ಎನ್ನುವಂತಹದ್ದನ್ನು ನಾವು ಎಂದಿಗೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಶಿವಶರಣರು ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಳಸಿದಂತಹ ಕೆಲವು ಪರಿಕಲ್ಪನೆಗಳೇನಿವೆ ಇವತ್ತಿನ ಗ್ರಾಮೀಣ ಬದುಕಿನಲ್ಲೂ ಕೂಡ ಅತ್ಯಂತ ಪ್ರಚಲಿತವಾಗಿ ಇರುವಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. ಶಿವಶರಣರು ಕೊಟ್ಟಂತಹ ಬಹಳ ಶ್ರೇಷ್ಠವಾದಂತಹ ಪರಿಕಲ್ಪನೆಗಳು ಕಾಯಕ ಮತ್ತು ದಾಸೋಹ ಅನ್ನುವಂತಹ ಪರಿಕಲ್ಪನೆ ಇರಬಹುದು, ಸಮಾನತೆಯ ಪರಿಕಲ್ಪನೆ ಇರಬಹುದು, ಲಿಂಗ ತಾರತಮ್ಯವನ್ನು ನಿರಾಕರಿಸುವಂತಹ ಸ್ತ್ರೀ ಸ್ವಾತಂತ್ರ್ಯದ ಪರಿಕಲ್ಪನೆ ಇರಬಹುದು. ಅದರ ಜೊತೆಗೆ ವೈಚಾರಿಕತೆಯ ಪರಿಕಲ್ಪನೆ ಶಿವಶರಣರು ಕೊಟ್ಟಂತಹ ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆಗಳು. ಈ ಪರಿಕಲ್ಪನೆಗಳನ್ನು ಜನಪದರು ಬಹಳ ವಿಶೇಷವಾಗಿ ತಮ್ಮ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾಗಿ ಬಳಸಿಕೊಳ್ಳುವುದರ ಮೂಲಕವಾಗಿ ಜನಮನಕ್ಕೆ ಮುಟ್ಟಿಸುವಂತಹ ಒಂದು ಶ್ರೇಷ್ಠ ಕಾಯಕವನ್ನು ನಮ್ಮ ಜನಪದರು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಬಂದಂತಹದ್ದನ್ನು ಕೂಡ ಕಾಣಬಹುದಾಗಿದೆ. ಉತ್ತರ ಕರ್ನಾಟಕದ ಜನಪದ ಸಾಹಿತ್ಯದಲ್ಲಿ ಕಂಡುಬರುವಂತಹ ಹಂತಿಯ ಹಾಡುಗಳೇನಿವೆ, ಆ ಹಂತಿಯ ಹಾಡುಗಳಲ್ಲಿ ಶಿವಶರಣರ ಜೀವನವನ್ನು ಕಥನಾತ್ಮಕವಾದಂತಹ ಒಂದು ನೆಲೆಯಲ್ಲಿ ವಿವರಿಸುವಂತಹದ್ದನ್ನು ಕಂಡಾಗ ನಿಜಕ್ಕೂ ಕೂಡ ಬೆರಗು ಮೂಡುತ್ತೆ, ಆಶ್ಚರ್ಯ ಉಂಟಾಗುತ್ತೆ. ಇವತ್ತಿನ ಗ್ರಾಮೀಣರ ಬದುಕಿನಲ್ಲಿ ಶಿವಶರಣರ ನಾಮಧೇಯಗಳು ಕೂಡ ಅತ್ಯಂತ ಅಜ್ಞಾತವಾಗಿ ಉಳಿದುಕೊಂಡು ಬರ್ತಾ ಇರುವಂತಹದ್ದನ್ನು ಕೂಡ ನಾವು ಕಾಣಬಹುದು. ಜನಪದರು ತಾವು ಬೆಳೆದಂತಹ ಒಂದು ಬೆಳೆಗಳನ್ನು ಒಂದು ಕಡೆ ಸೇರಿಸಿ ಆ ಎಲ್ಲ ಧಾನ್ಯಗಳನ್ನು ಒಕ್ಕಣೆ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕಣವನ್ನು ಮಾಡ್ತಾರೆ. ಕಣವನ್ನು ಮಾಡುವುದರ ಮೂಲಕವಾಗಿ ಅದರ ಮಧ್ಯಭಾಗದಲ್ಲಿ ಒಂದು ಮೇಟಿಯನ್ನು ನೆಡುತ್ತಾರೆ. ಆ ಮೇಟಿಯನ್ನು ನೆಡುವಂತಹ ಒಂದು ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಜನಪದರು ಆ ಮೇಟಿಯನ್ನ ಒಂದು ಶಿವಶರಣರ ಸಂಕೇತವಾದಂತಹ ಅನುಭವ ಮಂಟಪದ ಶೂನ್ಯಪೀಠದ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಅಲ್ಲಮಪ್ರಭುಗಳ ಸಂಕೇತವಾಗಿ ಕಣದಲ್ಲಿ ಆ ಮೇಟಿಯನ್ನು ನೆಡುವಂತಹ ಒಂದು ಪರಿಪಾಠವನ್ನು ಇವತ್ತಿಗೂ ಕೂಡ ನಮ್ಮ ಜನಪದರು ಉಳಿಸಿಕೊಂಡು ಬಂದಂತಹದ್ದನ್ನು ಮತ್ತು ಪೂಜಿಸ್ತಾ ಇರುವಂತಹದ್ದನ್ನು ಬಹಳ ಭಕ್ತಿ ಭಾವದಿಂದ ನೆನೆಯುವಂತಹದ್ದನ್ನು ಕಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬೆರಗು ಮೂಡ್ತಾ ಹೋಗ್ತದೆ ಬಂಧುಗಳೇ. ಅಂತಹ ಒಂದು ತ್ರಿಪದಿಯನ್ನು ಗಮನಿಸುವುದಾದರೆ ಒಬ್ಬ ಜನಪದ ಗರತಿ ಎಷ್ಟು ಸೊಗಸಾಗಿ ಆ ಒಂದು ಸಂಗತಿಯನ್ನ ಈ ತ್ರಿಪದಿಯಲ್ಲಿ ವ್ಯಕ್ತ ಮಾಡಿದ್ದಾರೆ ಅನ್ನುವಂತಹದ್ದನ್ನು ಕಾಣಬಹುದು. ಕಣವೇ ಮಂಟಪವಾತೋ ಗುಣವಂತ ಬಸವೇಶ, ಕಣವೇ ಮಂಟಪವಾತೋ ಗುಣವಂತ ಬಸವೇಶ, ಹೊಣೆಗಾರ ರೈತ ದಂಡೇಶ, ಹೊಣೆಗಾರ ರೈತ ದಂಡೇಶ, ಕಣ ಮೇಟಿ ಗಣಿಗುರುವು ಕಣಕ್ಕೆ ಪ್ರಭುಲಿಂಗೋ, ಗಣಿಗುರುವು ಕಣಕ್ಕೆ ಪ್ರಭುಲಿಂಗೋ. ಈ ತ್ರಿಪದಿಯಲ್ಲಿ ಸುಗ್ಗಿಯ ಕಣವೇ ಅನುಭವ ಮಂಟಪದ ಹಾಗೆ, ಹೊಣೆಗಾರನಾದ ರೈತ ಅಂತ ಅಂದರೆ ಬಸವಣ್ಣನವರು, ಅಂದರೆ ಅನುಭವ ಮಂಟಪದ ಸಕಲ ಜವಾಬ್ದಾರಿಗಳನ್ನ ಹೊತ್ತಂತ ಬಸವಣ್ಣನವರು ಗುರುಸ್ಥಾನದಲ್ಲಿದ್ದು ಎಲ್ಲ ಶರಣರ ಚಟುವಟಿಕೆಗಳಿಗೂ ಕೂಡ ಮಾರ್ಗದರ್ಶನವನ್ನ ಮಾಡ್ತಾ ಇದ್ರು. ಜೊತೆಗೆ ಪ್ರಭುದೇವರನ್ನ ಸಾಮಾನ್ಯವಾಗಿ ಅನುಭವ ಮಂಟಪಕ್ಕೆ ಕರೆತರುವುದರ ಮೂಲಕವಾಗಿ ಆ ಒಂದು ಶೂನ್ಯ ಪೀಠದ ಅಧ್ಯಕ್ಷ ಪದವಿಯನ್ನ ಅಲಂಕರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದಂಥವರು ಬಸವಣ್ಣನವರು. ಆ ದೃಷ್ಟಿಯಿಂದಲೇ ಇವತ್ತು ಕೂಡ ನಮ್ಮ ರೈತಾಪಿ ಸಮುದಾಯ ಪ್ರಭುದೇವನನ್ನ ಒಂದು ರೀತಿಯಲ್ಲಿ ಅಪ್ರತ್ಯಕ್ಷವಾಗಿ ಬೂದಪ್ಪ ಅಂತ ಹೇಳಿ ಕಣದಲ್ಲಿ ಪೂಜಿಸುವಂತಹ ಒಂದು ಪರಿಪಾಠವನ್ನು ನಾವು ಕಾಣುತ್ತೇವೆ. ನಮ್ಮ ಜನಪದರು ಅಥವಾ ರೈತ ಸಮುದಾಯಕ್ಕೆ ವಿಶೇಷವಾಗಿ ನಾವು ಶರಣರನ್ನ ಪೂಜಿಸ್ತಾ ಇದ್ದೇವೆ ಅನ್ನುವಂತಹ ಒಂದು ಕಲ್ಪನೆ ಇಲ್ಲದೆ ಇದ್ದರೂ ಸಹ ಅಪ್ರತ್ಯಕ್ಷವಾಗಿ ಇವತ್ತಿಗೂ ಕೂಡ
ಸುಗ್ಗಿಯ ಕಾಲದಲ್ಲಿ ಶರಣರನ್ನ ಸ್ಮರಿಸಿ ತಮ್ಮ ಬದುಕನ್ನ ಮಾಡುವಂತಹ ಒಂದು ವಿಶಾಲವಾದಂಥ ಮನೋಧರ್ಮವನ್ನು ನಮ್ಮ ರೈತಾಪಿ ಸಮುದಾಯ ಅಳವಡಿಸಿಕೊಂಡರಂತಹ ಸಂಗತಿ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡ್ತಾ ಹೋಗ್ತದೆ ಬಂಧುಗಳೇ. ಹಾಗಾಗಿ ಶಿವಶರಣರನ್ನ ಎಡೆಬಿಡದೆ ಸ್ಮರಿಸಿಕೊಂಡು ಬರ್ತಾ ಇರುವಂತಹ ಒಂದು ಸಂಗತಿಯನ್ನು ಕೂಡ ನಾವು ಕಾಣಬಹುದು. ಇವತ್ತು ಕೂಡ ಇಡೀ ರೈತ ಸಮುದಾಯ ತಮ್ಮ ಬದುಕಿನುದ್ದಕ್ಕೂ ಕೂಡ ಶಿವಶರಣರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಸ್ಮರಿಸುವಂತಹ ಅವರ ಬಗೆಗೆ ಪೂಜ್ಯ ಭಾವನೆಯನ್ನ ಹೊಂದಿರುವಂತಹದ್ದನ್ನ ಕಾಣ್ತಾ ಬರ್ತೇವೆ. ಹಾಗಾಗಿ ಸಮಾಜ ಸುಧಾರಕರಾಗಿ, ಕ್ರಾಂತಿಯೋಗಿಯಾಗಿ, ಸಮಾನತೆಯ ಹರಿಕಾರರಾಗಿ, ಜಾತ್ಯತೀತ ತತ್ವದ ಪ್ರತಿಪಾದಕರಾಗಿ, ವಿಚಾರವಾದಿಯಾಗಿ, ಮಹಾಮಾನವತಾವಾದಿಯಾಗಿ ಬೆಳಗಿದಂಥ ವಿಶ್ವಜ್ಯೋತಿ ಬಸವಣ್ಣನವರು ಕರ್ನಾಟಕದಲ್ಲಿ ಹುಟ್ಟಿ ವಿಶ್ವಮಾನವರಾಗಿ ಬೆಳೆದಂತಹ ನವಯುಗ ನಿರ್ಮಾಪಕರು. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಒಂದು ಧೈರ್ಯದ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ಬಸವಣ್ಣನವರನ್ನ ಗೌರವಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯವನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಬಸವಣ್ಣನವರನ್ನ ವಿಶ್ವಗುರು, ಸಾಂಸ್ಕೃತಿಕ ನಾಯಕ ಎಂದು ಕರೆಯುವುದರ ಮೂಲಕವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನ ಅಳವಡಿಸುವುದರ ಮೂಲಕವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಂದು ಗೌರವಿಸುವಂತಹ ನಿರ್ಧಾರವನ್ನ ಪ್ರಕಟ ಮಾಡಿದಂಥ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಸಮಷ್ಟಿ ಬದುಕನ್ನು ಉದಾತ್ತಗೊಳಿಸಲಿಕ್ಕೋಸ್ಕರವಾಗಿ ಶ್ರಮಿಸಿದಂತಹ ಯುಗ ದ್ರಷ್ಟಾರರಾದಂತಹ ಬಸವಣ್ಣನವರು ಅಂದಿನ ಕಾಲದ ಸಾಮಾಜಿಕ ಸಂದರ್ಭದ ಎಲ್ಲ ಸಂಕೋಲೆಗಳನ್ನ ಮೀರಿ ಬೆಳೆದಂತಹ ಅನನ್ಯ ಚೇತನ. ಅಂಧಶ್ರದ್ಧೆ, ಮೌಢ್ಯತೆ, ಅಸ್ಪೃಶ್ಯತೆ, ಜಾತೀಯತೆಗಳಿಂದ ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಸಮಾಜವನ್ನ ವಿಚಾರಶೀಲವನ್ನಾಗಿ ಮಾಡಿ ಅದನ್ನು ಜನಪರವಾಗಿಸಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿದಂತಹ ಧೀರ ನಿಕೇತನ ಅಂತ ಅಂದರೆ ವಿಶ್ವಗುರು, ಸಾಂಸ್ಕೃತಿಕ ನಾಯಕ ಬಸವಣ್ಣನವರು. ಜಡವಾದ ಸಂಸ್ಕೃತಿಯನ್ನು ನಿರಾಕರಿಸಿ ಸರ್ವೋದಯದ ತಳಹದಿಯ ಮೇಲೆ ಮಾನವ ಸಂಬಂಧಗಳನ್ನು ಪ್ರತಿಷ್ಠಾಪಿಸಿ ನವ ಸಮಾಜವನ್ನ ನಿರ್ಮಾಣ ಮಾಡುವಂತಹ ಸಂಕಲ್ಪವನ್ನ ಮಾಡಿ ನನಸಾಗಿಸಲಿಕ್ಕೆ ತಮ್ಮ ಬದುಕನ್ನ ಮೀಸಲಿಟ್ಟಂತಹ ಮಹಾನುಭಾವರು ಜಗಜ್ಯೋತಿ, ವಿಶ್ವಗುರು, ಸಾಂಸ್ಕೃತಿಕ ನಾಯಕ ಬಸವಣ್ಣನವರು. ಹಾಗಾಗಿ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ರಂಗವನ್ನ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಆ ಧಾರ್ಮಿಕ ಕ್ಷೇತ್ರವನ್ನ ಅಗ್ರಹಾರ ಸಂಸ್ಕೃತಿ ಮತ್ತು ದೇವಾಲಯ ಸಂಸ್ಕೃತಿಗಳು ನಿಯಂತ್ರಣ ಮಾಡ್ತಾ ಇದ್ದು, ಅಂತಹ ಸನ್ನಿವೇಶದಲ್ಲಿ ಪ್ರವೇಶ ಮಾಡಿದಂತಹ ಬಸವಣ್ಣನವರು ಆ ಸಾಮಾಜಿಕ ವರ್ಣಭೇದವನ್ನ ಕಣ್ಣಾರೆ ಕಂಡು ಹುಟ್ಟು ಹೋರಾಟಗಾರರಾದಂತಹ ಬಸವಣ್ಣನವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಥಗಿತ ಮೌಲ್ಯ ಸಂಸ್ಕೃತಿಯ ಅಗ್ರಹಾರವನ್ನ ತೊರೆಯುವುದರ ಮೂಲಕವಾಗಿ ಚಲನಶೀಲ ಪ್ರತೀಕವಾದಂತಹ ಸಂಸ್ಕೃತಿಯ ಕೇಂದ್ರವಾದಂತಹ ಕೂಡಲ ಸಂಗಮಕ್ಕೆ ಆಗಮಿಸಿದಂತಹ ಒಂದು ಮಹತ್ವದ ಘಟನೆ ನಿಜಕ್ಕೂ ಕೂಡ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಅದೊಂದು ಉಜ್ವಲವಾದಂತಹ ಅಧ್ಯಾಯ ಮತ್ತು ಉಜ್ವಲವಾದಂತಹ ಕ್ಷಣ ಅಂತಲೇ ನಾವು ಭಾವಿಸಬೇಕಾಗ್ತದೆ ಬಂಧುಗಳೇ. ಆ ದೃಷ್ಟಿಯಿಂದಲೇ ಆ ಜನಪದ ಗರ್ತಿ ಹೇಳುವಂತಹ ಮಾತನ್ನು ನಾವು ಗಮನಿಸಬೇಕು. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುವೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುವೆ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣನಿರುವಾಗ ಕಲ್ಯಾಕೆ ಕೈಯ ಮುಗಿಯುವೆ, ಕಲ್ಯಾಕೆ ಕೈಯ ಮುಗಿಯುವೆ. ಬಂಧುಗಳೇ, ಆ ಜನಪದ ಗರತಿಯರು ಹಾಡುವಂತಹ ಮಾತು ಅವರ ಹೃದಯದ ಅಂತರಾಳದಿಂದ ಹೊಮ್ಮಿದಂತಹ ಅತ್ಯಂತ ಅದ್ಭುತವಾದಂತಹ ಒಂದು ವಿಚಾರಧಾರೆ. ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುವೆ. ಮಲ್ಲಿಗೆಯಂತಹ ಒಂದು ಸುವಾಸನಾಯುಕ್ತವಾದಂತಹ ಪರಿಶುಭ್ರವಾದಂತಹ ಒಂದು ಹೂವು ಇರಬೇಕಾದ್ರೆ ಮಲ್ಲಿಗೆಯಂತಹ ಹೂವು ಈ ಯಾತಕ್ಕೋಸ್ಕರವಾಗಿ ಮುಳ್ಳನ್ನು ಮುಡಿದುಕೊಳ್ತೀಯೇ ಅಂತ ಹೇಳಿ ಆ ಜನಪದ ಗರತಿ
ಪ್ರಶ್ನೆ ಮಾಡುವಂತಹ ಮಾತು ನಿಜಕ್ಕೂ ಕೂಡ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಹೋಗ್ತದೆ ಬಂಧುಗಳೇ. ಕಾರಣ ಇಷ್ಟೇ, ಆಕೆ ಹೇಳ್ತಾಳೆ ಜನಪದ ಗರತಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕೆ ಮುಡಿಯುವೆ? ಮಲ್ಲಿಗೆಯಂತಹ ವ್ಯಕ್ತಿತ್ವ ಇರಬೇಕಾದ್ರೆ ಮುಳ್ಳನ್ನ ಯಾತಕ್ಕೋಸ್ಕರವಾಗಿ ಮುಡಿದುಕೊಳ್ತೀಯೇ? ಕಲ್ಯಾಣದಲ್ಲಿ ಬಸವಣ್ಣ ಇರಬೇಕಾದ್ರೆ ಕಲ್ಲಿಗೆ ಯಾತಕ್ಕೋಸ್ಕರವಾಗಿ ಕೈಯನ್ನ ಮುಗಿತೀಯೇ? ಕಲ್ಲು ಜಡತ್ವದ ಪ್ರತೀಕ, ಜೀವಂತಿಕೆಯ ಪ್ರತೀಕವಾದಂತಹ ಕ್ರಾಂತಿಕಾರಿಯಾದಂತಹ ಮಾನವೀಯ ಮಹಾನುಭಾವರಾದಂತಹ ಬಸವಣ್ಣನವರಿರಬೇಕಾದ್ರೆ ಕಲ್ಲಿಗೆ ಯಾತಕ್ಕೋಸ್ಕರವಾಗಿ ಕೈಯನ್ನು ಮುಗಿತೀಯೇ ಅಂತ ಹೇಳಿ ಆ ಗರತಿ ಪ್ರಶ್ನೆ ಮಾಡ್ತಾಳೆ ಅಂತ ಅಂದ್ರೆ, ಆ ಗರತಿಯ ಒಂದು ಭಕ್ತಿ ಭಾವ, ಸಮರ್ಪಣಾ ಮನೋಧರ್ಮ, ಬಸವಣ್ಣನವರ ಬಗೆಗೆ ಆಕೆಗೆ ಇರುವಂತ ಅಂತರಂಗದ ಪ್ರೀತಿಯನ್ನ ಈ ತ್ರಿಪದಿಯಲ್ಲಿ ಬಹಳ ಸೊಗಸಾಗಿ ವ್ಯಕ್ತ ಮಾಡಿರುವಂತಹದ್ದನ್ನ ಕಾಣ್ತೇವೆ. ಹಾಗೆ ಮುಂದುವರೆದು ಮತ್ತೊಂದು ಮಾತನ್ನ ಆಕೆ ವ್ಯಕ್ತ ಮಾಡ್ತಾಳೆ. ಎಲ್ಲ ಬಲ್ಲಿದಾನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದಾನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಚೆಲ್ಲಿದನು ತಂದು ಶಿವ ಬೆಳಕ ನಾಡೊಳಗೆ, ಸೊಲ್ಲೆತ್ತಿ ಜನವು ಹಾಡುವುದು, ಸೊಲ್ಲೆತ್ತಿ ಜನವು ಹಾಡುವುದು. ಬಸವಣ್ಣನವರ ಬಗೆಗೆ ಜನಪದರು ಹಾಡಿಕೊಂಡಂತಹ ರೀತಿ, ಸ್ಮರಿಸುವಂತಹ ಒಂದು ಬಗೆಯನ್ನ ಕಂಡಾಗ ಮುಗ್ಧ ಮನೋಧರ್ಮದಿಂದ ಜನಪದರ ಮನಸ್ಸು ಬಸವಣ್ಣನವರ ವ್ಯಕ್ತಿತ್ವವನ್ನ ವೈಭವೀಕರಿಸಿ ತಮ್ಮ ಹೃದಯದಲ್ಲಿ ಪೂಜಿಸಿರುವಂತಹದ್ದನ್ನ ಕಾಣ್ತಾ ಬರ್ತೇವೆ. ಬಸವಣ್ಣನವರು ಅಂತ ಅಂದ್ರೆ ಜನಪದರ ಪಾಲಿಗೆ ಎಲ್ಲವನ್ನ ಬಲ್ಲಂತಹ ಅಖಂಡ ಜ್ಞಾನಿ. ಅಷ್ಟೇ ಅಲ್ಲ, ಇಡೀ ನಾಡಿಗೆ ಶಿವ ಬೆಳಕಿನ ಒಂದು ಜ್ಯೋತಿಯನ್ನ ತಂದಂತವರು ಬಸವಣ್ಣನವರು. ಆ ಜ್ಯೋತಿಯ ಪ್ರಕಾಶವನ್ನ ಕುರಿತು ಇವತ್ತಿಗೂ ಕೂಡ ಜನಪದರು ಹಾಡ್ತಾ ಇದ್ದಾರೆ ಅನ್ನುವಂತಹ ಮಾತು ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಮಾತು. ಬಸವಣ್ಣನವರ ಬಗೆಗೆ ಮನದುಂಬಿ ಆಡಿದಂತಹ ಶ್ರೇಯಸ್ಸು ನಮ್ಮ ಜನಪದ ಆ ಕವಿಗಳಿಗೆ ಸಲ್ಲಬೇಕಾಗ್ತದೆ. ಆ ದೃಷ್ಟಿಯಿಂದಲೇ ಸಾಮಾನ್ಯವಾಗಿ ಜನಪದರು ಬಸವಣ್ಣನವರನ್ನ ಬಹಳ ಆದರ್ಶಪ್ರಾಯರಾದಂತಹ ಜ್ಞಾನಿಗಳು ಅಂತ ಹೇಳಿ ಗೌರವಿಸಿರುವಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. ಅದಕ್ಕೆ ಮುಂದುವರೆದು ಮತ್ತು ಬೇಸಾಯದ ಸಂಸ್ಕೃತಿಯಲ್ಲಿ ಬಂದಂತಹ ನಮ್ಮ ಜನಪದರು ಹೇಳ್ತಾರೆ. ಯಾಕೆಂದ್ರೆ ಬೇಸಾಯ ನಮ್ಮ ಬದುಕಿನ ಒಂದು ಆಧಾರ ಸ್ತಂಭ, ಭಾರತೀಯ ಸಂಸ್ಕೃತಿಯ ಒಂದು ಆಧಾರ ಸ್ತಂಭ ಈ ಬೇಸಾಯ ಅಥವಾ ಕೃಷಿ ಕ್ಷೇತ್ರ ಅಂತ ಅಂದ್ರೆ ಅದು ತಪ್ಪಾಗಲಾರದು. ಹಾಗಾಗಿ ಇವತ್ತಿಗೂ ಕೂಡ 70% ಜನ ಬೇಸಾಯವನ್ನ ಅವಲಂಬಿಸಿ ತಮ್ಮ ಬದುಕನ್ನ ಕಂಡುಕೊಂಡಿರುವಂತಹದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಸರ್ವಜ್ಞ ಕವಿ ಹೇಳುವ ಹಾಗೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದಾಗಿದೆ. ಕಾರಣ ಇಷ್ಟೇ, ಮನುಷ್ಯ ಕೋಟ್ಯಾಂತರ ವಿದ್ಯೆಯನ್ನು ಕಲಿಯಬಹುದು, ಆದರೆ ಆ ಎಲ್ಲ ವಿದ್ಯೆಗೂ ಕೂಡ ಮೂಲವಾದಂತಹದ್ದು ಯಾವುದು ಅಂತ ಅಂದ್ರೆ ನೇಗಿಲ ವಿದ್ಯೆ ಅಥವಾ ಮೇಟಿಯ ವಿದ್ಯೆ ಅನ್ನುವಂತಹ ಮಾತು ಬಹಳ ಅರ್ಥವತ್ತಾದಂತಹ ಮಾತು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಂ ರಾಟೆ ನಡೆದುದಲ್ಲದೆ, ಇಡೀ ದೇಶದ ರಾಟೆ ಚಕ್ರ ನಡೆಯಬೇಕಾದ್ರೆ ಈ ಬೇಸಾಯ ಅತ್ಯಂತ ಮುಖ್ಯ. ಮೇಟಿಯಂ ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡುಗು. ಯಾಕೆಂದ್ರೆ ಆಹಾರ ಧಾನ್ಯಗಳನ್ನು ಉತ್ಪಾದಿಸುವಂತಹ ಆ ಒಂದು ನೇಗಿಲ ವಿದ್ಯೆ ಅತ್ಯಂತ ಮುಖ್ಯ ಅಂತ ಹೇಳಿ ನಮ್ಮ ಸರ್ವಜ್ಞ ಕವಿ ಬಹಳ ಸೊಗಸಾಗಿ ಹೇಳಿರುವಂತಹದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಆ ಹಿನ್ನೆಲೆಯಲ್ಲಿ ಮತ್ತಷ್ಟು ಮುಂದುವರಿಯುವುದಾದರೆ ಒಬ್ಬ ಜನಪದ ಕವಿ ಹೇಳುವ ಹಾಗೆ, ಒತ್ತೋವೆತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಒತ್ತೋವೆತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು, ಸತ್ಯ ಶಿವ ಮಂತ್ರ ನಿನ್ನೆಸರು ಬಸವಯ್ಯ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ, ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ರೈತ ಸಮುದಾಯದವರು ಭೂಮಿಯನ್ನ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ, ಹೊಲದಲ್ಲಿ ಬೀಜವನ್ನ ಬಿತ್ತುವಂತಹ ಸಂದರ್ಭದಲ್ಲಿ ಬಸವಣ್ಣನವರ ನೆನಪೇ
ಅವರ ಬದುಕಿನ ಉಸಿರಾಗಿರುವಂತಹದ್ದನ್ನು ಕಾಣಬಹುದಾಗಿದೆ. ಬಸವಣ್ಣನವರ ಹೆಸರು ಮರ್ತ್ಯದ ಎಲ್ಲರ ಬದುಕಿನಲ್ಲಿಯೂ ಕೂಡ ಶಿವಮಂತ್ರ ಅಂತ ಹೇಳಿ ಅದು ಪರಿಗಣಿಸಲ್ಪಟ್ಟಿದೆ. ಆದರೆ ಜನಪದರ ಬದುಕಿನ ಮೇಲೆ ಉಂಟು ಮಾಡಿದಂತಹ ಒಂದು ಆ ಪ್ರಭಾವ ಮುದ್ರೆಯನ್ನ ನಾವು ಈ ತ್ರಿಪದಿಯಲ್ಲಿ ಕಾಣಬಹುದಾಗಿದೆ. ಆ ದೃಷ್ಟಿಯಿಂದಲೇ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ, ಬೀಜ ಬಿತ್ತುವಂತಹ ಸಂದರ್ಭದಲ್ಲಿ ಬಸವಣ್ಣನವರನ್ನ ಸ್ಮರಿಸಿ ರೈತಾಪಿ ಸಮುದಾಯ ಇವತ್ತಿಗೂ ಕೂಡ ತಮ್ಮ ಕಾಯಕವನ್ನ ಆರಂಭಿಸುವುದರ ಮೂಲಕವಾಗಿ ಅತ್ಯಂತ ಪೂಜ್ಯ ಭಾವದಿಂದ ಶಿವಶರಣರನ್ನ ಸ್ಮರಿಸುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಇಷ್ಟೆಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಬಸವಣ್ಣನವರ ಬದುಕಿನಲ್ಲಿ ಕೂಡಲ ಸಂಗಮ, ಅದರ ಜೊತೆಗೆ ಬಾಗೇವಾಡಿ ವಹಿಸಿದಂತಹ ಆ ಪಾತ್ರಗಳು, ಆ ಬಾಗೇವಾಡಿ ಎನ್ನುವಂತಹ ಊರು, ಅದರ ಜೊತೆಗೆ ಕೂಡಲ ಸಂಗಮ ಅನ್ನುವಂತಹ ಸ್ಥಳ ಬಸವಣ್ಣನವರ ಎಲ್ಲ ಸಾಧನೆಗಳ ಸಿದ್ಧತೆಗಳ ಒಂದು ರಂಗವಾದಂತಹದ್ದನ್ನ ಕಾಣುತ್ತೇವೆ. ಸಂಗಮ ಅನ್ನುವಂತಹದ್ದು ಅನೇಕ ಅರ್ಥಗಳಲ್ಲಿ ಬಸವಣ್ಣನವರ ಆಂದೋಲನಕ್ಕೆ ಸಂಕೇತವಾದಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಆ ದೃಷ್ಟಿಯಿಂದಲೇ ಅಲ್ಲಿ ಬಸವಣ್ಣನವರು ತನ್ನ ಗುಣಗಳನ್ನೆಲ್ಲಗಳನ್ನು ನೀಗಿ ಲಿಂಗ ಗುಣಗಳನ್ನು ಆತ್ಮೀಕರಿಸಿಕೊಂಡು ಹೊಸ ಮನುಷ್ಯರಾಗಿ, ಮಾನವಪರ ಚಿಂತಕರಾಗಿ, ಮಹಾ ಮಾನವರಾಗಿ ಬೆಳೆದಂತಹದ್ದು ಅತ್ಯಂತ ಅದ್ಭುತವಾದಂತಹ ಒಂದು ಸಂಗತಿಯೇ ಸರಿ. ಆ ದೃಷ್ಟಿಯಿಂದಲೇ ಸಾಮಾನ್ಯವಾಗಿ ಅವರ ಹುಟ್ಟನ್ನ ಕುರಿತಾಗೆ, ಅವರ ತಂದೆ ತಾಯಿಯನ್ನ ಕುರಿತ ಹಾಗೆ ನಮ್ಮ ಜನಪದ ಕವಿಗಳು ಬಹಳ ಹೃದಯ ತುಂಬಿ ಹಾಡಿದ್ದಾರೆ. ಆ ಜನಪದ ಕವಿ ಹೇಳುವ ಹಾಗೆ, ಹಡೆದವ್ವ ಮಾದವ್ವ ಹಡೆದಪ್ಪ ಮಾದರಸ, ಹಡೆದವ್ವ ಮಾದವ್ವ ಹಡೆದಪ್ಪ ಮಾದರಸ, ಪಡೆದವ್ವ ಅಕ್ಕ ನಾಗಾಯಿ, ಪಡೆದವ್ವ ಅಕ್ಕ ನಾಗಾಯಿ, ಬಸವನಿಗೆ ಬಿಡದೆ ಸಲಹಿದನು ವರ ಸಂಗ, ಬಿಡದೆ ಸಲಹಿದನು ವರ ಸಂಗ. ಇಡೀ ಶಿವಶರಣರ ಸಮುದಾಯದ 12ನೇ ಶತಮಾನದ ಸಂದರ್ಭದಲ್ಲಿ ಪ್ರಮುಖ ನೇತಾರರಾಗಿದ್ದಂತಹ ಬಸವಣ್ಣನವರನ್ನ ಹಡೆದಂಥವರು ಮಾದಲಾಂಬೆ ಮತ್ತು ಮಾದರಸ ದಂಪತಿಗಳು. ಹಡೆದವರು ಈ ದಂಪತಿಗಳಾದರೂ ಸಹ ಪಡೆದಂತಹ ವ್ಯಕ್ತಿ ಅಕ್ಕನಾಗಮ್ಮ. ಬಸವಣ್ಣನವರ ಕ್ರಿಯಾಶೀಲ ಚಳವಳಿಗೆ ಪ್ರಮುಖವಾದಂತಹ ಒಂದು ಪ್ರೇರಣೆಯನ್ನ ನೀಡಿದಂತಹ ಅಕ್ಕನಾದಂತಹ ಅಕ್ಕನಾಗಮ್ಮನನ್ನ ಪಡೆದುಕೊಂಡ ಅಂತ ಅಂದ್ರೆ ಅದು ಅತಿಶಯೋಕ್ತಿಯಾಗಲ ಆರದಂತಹ ಸಂಗತಿ. ಅವರ ಎಲ್ಲ ಕಾರ್ಯ ಚಟುವಟಿಕೆಗಳಿಗೂ ಕೂಡ ಕೂಡಲ ಸಂಗಮನಾಥನ ಒಂದು ಕೃಪಾಶೀರ್ವಾದ ಅವರನ್ನ ಬಿಡದೆ ಕಾಪಾಡಿತು ಅನ್ನುವಂತಹದ್ದನ್ನ ಜನಪದರು ಅತ್ಯಂತ ಭಕ್ತಿಪೂರ್ವಕವಾಗಿ ನೆನೆಯುವಂತಹದ್ದನ್ನು ನಾವು ಕಾಣುತ್ತೇವೆ. ಕೂಡಲ ಸಂಗಮ ಅನ್ನುವಂತಹದ್ದು ಬಸವಣ್ಣನವರ ಬದುಕಿನಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಸ್ಥಾನ. ಬಸವಣ್ಣನವರ ಒಂದು ಬದುಕನ್ನು ಮಾರ್ಪಡಿಸಿಕೊಳ್ಳಲಿಕ್ಕೆ ಕಾರಣೀಭೂತವಾದಂತಹ ಒಂದು ಕರ್ಮಭೂಮಿ ಮತ್ತು ಜ್ಞಾನಭೂಮಿ ಕೂಡಲ ಸಂಗಮ. ಹಾಗಾಗಿ ಆ ಕೂಡಲ ಸಂಗಮ ಅನ್ನುವಂತಹದ್ದು ಬಹಳ ಅರ್ಥವತ್ತಾದಂತಹ ಒಂದು ಪರಿಕಲ್ಪನೆ. ಕಾರಣ ಇಷ್ಟೇ, ಸಂಗಮ ಅಂದ್ರೆ ಎಲ್ಲರನ್ನ ಒಳಗೊಳ್ಳುವಂತಹ, ಎಲ್ಲರೂ ಸೇರ್ಪಡೆಗೊಳ್ಳುವಂತಹ ರೀತಿಯಲ್ಲಿ ಆ ಸಂಗಮನಾಥನ ಸನ್ನಿಧಿಯಲ್ಲಿ ಬಸವಣ್ಣನವರು ತಮ್ಮ ಜ್ಞಾನ ಭಂಡಾರವನ್ನ ತುಂಬಿಕೊಳ್ಳುವುದರ ಮೂಲಕವಾಗಿ ಮುಂದಿನ ಭವಿಷ್ಯದ ಬದುಕಿಗೆ ಬೇಕಾದಂತಹ ಎಲ್ಲ ಮಾನಸಿಕ ಸಿದ್ಧತೆಯನ್ನ ಮಾಡಿಕೊಂಡಂತಹದ್ದನ್ನು ನಾವು ಕಾಣುತ್ತೇವೆ. ಆ ದೃಷ್ಟಿಯಿಂದಲೇ ಬಸವಣ್ಣನವರು ಕೂಡಲ ಸಂಗಮದಿಂದ ಕಲ್ಯಾಣಕ್ಕೆ ಬಂದು ಶರಣ ಸಮುದಾಯದ ಸಂಘಟನೆಯನ್ನ ಮಾಡುವುದರ ಮೂಲಕವಾಗಿ ಅನುಭವ ಮಂಟಪದ ಸ್ಥಾಪನೆಯನ್ನ ಮಾಡಿ, ಸಿದ್ಧಾಂತಗಳ ರಚನೆಯನ್ನ ಮಾಡಿ, ಪ್ರಸಾರವನ್ನ ಮಾಡುವುದರ ಮೂಲಕವಾಗಿ ವಚನ ಸಾಹಿತ್ಯದ ಸೃಷ್ಟಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಾದಂತಹದ್ದನ್ನು ಕಾಣುತ್ತೇವೆ ಬಂಧುಗಳೇ. ಕೂಡಲ ಸಂಗಮದಲ್ಲಿ ಆತ್ಮಕಲ್ಯಾಣವನ್ನ ಮಾಡಿಕೊಂಡಿದ್ದಂತಹ ಬಸವಣ್ಣನವರು ಸಮಾಜ ಕಲ್ಯಾಣ ಕಾರ್ಯಕ್ಕೆ ಅರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾದಂತಹ ಸಂದರ್ಭ ಇದೆಯಲ್ಲ, ಅದು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಅಮೃತ ಗಳಿಗೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತ ನಾನು ಭಾವಿಸ್ತೇನೆ.
ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಾಮಾಜಿಕ ವ್ಯವಸ್ಥೆ ವರ್ಗಭೇದ, ವರ್ಣಭೇದ, ಲಿಂಗಭೇದಗಳಿಂದ ಕೂಡಿದಂತಹ ಒಂದು ವ್ಯವಸ್ಥೆ. ಜಾತಿ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಎಲ್ಲ ಮಾನವ ಶೋಷಣೆಯನ್ನ ಹೋಗಲಾಡಿಸಿ ಮನುಷ್ಯನ ಘನತೆಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಬಸವಣ್ಣನವರು ಕೈಗೊಂಡಂತಹ ಕಾರ್ಯಗಳು ಇತಿಹಾಸದ ಒಂದು ಚಲನಶೀಲತೆಗೆ ಮುನ್ನುಡಿಯನ್ನ ಬರೆದಂತಹದ್ದನ್ನು ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ಆರ್ಥರ್ ಮೈಲ್ಸ್ ಅನ್ನುವಂತಹ ಒಬ್ಬ ಪಾಶ್ಚಿಮಾತ್ಯ ಚಿಂತಕ ಹೇಳುವ ಹಾಗೆ ಬಸವಣ್ಣನವರ ವಿಚಾರಧಾರೆ ಇಡೀ ಭಾರತೀಯ ಸಂದರ್ಭದಲ್ಲಿಯೇ ಮೊಟ್ಟ ಮೊದಲ ಸ್ವತಂತ್ರ ವಿಚಾರಧಾರೆ ಅನ್ನುವಂತಹ ಮಾತು ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಒಂದು ಮಾತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂತಹ ಒಂದು ಜಾತಿ, ವರ್ಣಭೇದ, ವರ್ಗಭೇದಗಳಿಂದ ಕೂಡಿದಂತಹ ಈ ಸಾಮಾಜಿಕ ವ್ಯವಸ್ಥೆಯ ನಡುವೆಯೇ ಇದ್ದಂತಹ ನಮ್ಮ ಜನಪದರು ಆ ಸಂಗತಿಯನ್ನ ಗ್ರಹಿಸಿದಂಥ ಬಗೆ ಹೇಗೆ ಮತ್ತು ಶರಣರು ಆ ವರ್ಗಭೇದ, ವರ್ಣಭೇದ ಸಮಾಜವನ್ನ ಮೂಲೋತ್ಪಾಟನೆ ಮಾಡುವಲ್ಲಿ ವಹಿಸಿದಂತಹ ಪಾತ್ರ ಏನು ಅನ್ನುವಂತಹದ್ದನ್ನ ಜನಪದರು ಹೇಗೆ ಅದನ್ನ ಕಂಡಿದ್ದಾರೆ ಎನ್ನುವಂತಹದ್ದನ್ನ ಈ ತ್ರಿಪದಿಯಲ್ಲಿ ಗಮನಿಸಬಹುದಾಗಿದೆ. ಹೊಲೆಯ ಮಾದಿಗರೆಂಬ ಬಲೆಯಾತ ಕಿತ್ತೊಗೆದ, ಹೊಲೆಯ ಮಾದಿಗರೆಂಬ ಬಲೆಯಾತ ಕಿತ್ತೊಗೆದ, ಬಲರೇ ಬಸವಯ್ಯ ಬಸವರಸ, ಬಲರೇ ಬಸವಯ್ಯ ಬಸವರಸ, ನಿನ್ನೊಸರು ನೆಲೆಯಾತೋ ನಿತ್ಯ ಜನಪದಕ್ಕೆ, ನೆಲೆಯಾತೋ ನಿತ್ಯ ಜನಪದಕ್ಕೆ. ಇಡೀ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗೆ ಅಡಚಣೆಯಾಗಿದ್ದಂಥ ಜಾತಿ ವ್ಯವಸ್ಥೆಯನ್ನ ಸಾಮಾನ್ಯವಾಗಿ ಭಾರತದಲ್ಲಿ ಆಗಿ ಹೋದಂಥ ಎಲ್ಲ ಸಮಾಜ ಸುಧಾರಕ ಚಳುವಳಿಗಳೆಲ್ಲವೂ ಕೂಡ ನಿರಾಕರಿಸಿವೆ. ಆದರೆ ಆ ವಿಚಾರದಲ್ಲಿ ಬಸವಣ್ಣನವರ ವಚನ ಚಳುವಳಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಮಾನವೀಯ ಆಂದೋಲನ. ಸಾಮಾನ್ಯವಾಗಿ ಜಾತಿಯ ಕಾರಣಕ್ಕೋಸ್ಕರವಾಗಿ ಕನಿಷ್ಠರು ಅಂತ ಹೇಳಿ ಭಾವಿಸಿ ಸಮಾಜದಿಂದ ತಿರಸ್ಕರಿಸಲ್ಪಟ್ಟಂತಹ ಅಮಾನವೀಯ ಮತ್ತು ಅವಮಾನದ ಬದುಕನ್ನ ಬದುಕ್ತಾ ಇದ್ದಂತಹವರನ್ನ ಮೇಲೆತ್ತುವುದರ ಮೂಲಕವಾಗಿ ಅವರನ್ನೆಲ್ಲರನ್ನ ಸಮಾನತೆಯ ಅಡಿಯಲ್ಲಿ ತರುವಂತಹ ಪ್ರಯತ್ನವನ್ನ ಮಾಡಿದಂತಹ ಚಳುವಳಿ ಶಿವಶರಣರ ಚಳುವಳಿ. ಅದರ ನೇತಾರರು ಬಸವಣ್ಣನವರು ಅನ್ನುವಂತಹ ಸಂಗತಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಸಂಗತಿ. ಆ ದೃಷ್ಟಿಯಿಂದಲೇ ಬಸವಣ್ಣನವರ ಹೆಸರನ್ನ ಜನಪದರು ತಮ್ಮ ಬದುಕಿನ ಉಸಿರಾಗಿಸಿಕೊಂಡಂತಹದ್ದನ್ನು ಕಾಣ್ತೇವೆ. ಅವರ ದನಿಗೆ ಜೀವಂತಿಕೆಯನ್ನ ತಂದುಕೊಟ್ಟಂತಹ ಕಾರಣದಿಂದ ಜನಪದರು ಅದನ್ನು ಭಕ್ತಿ ಭಾವದಿಂದ ಸ್ಮರಿಸುವಂತಹದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಬಸವಣ್ಣನವರೇ ತಮ್ಮ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡುವ ಮಾತುಗಳು ಬಹಳ ಅನುಕರಣೀಯವಾದಂತಹ ಮಾತುಗಳು ಅನ್ನುವಂತಹದ್ದನ್ನ ನಾವು ವಿಶೇಷವಾಗಿ ಗಮನಿಸಬೇಕು. ಬಸವಣ್ಣನವರು ಈ ಜಾತಿ ಆಧಾರಿತವಾದಂತಹ ಜನವಿಭಜನೆಯ ಚಿಂತನ ಕ್ರಮವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದಂಥವರು. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡುದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಅನ್ನುವಂತಹ ಈ ವಚನ ನಿಜಕ್ಕೂ ಕೂಡ ಬಹಳ ಕ್ರಾಂತಿಕಾರಕವಾದಂತಹ ಮತ್ತು ಬಸವಣ್ಣನವರ ಮಾನವೀಯ ಚಿಂತನೆಯನ್ನ ಒಳಗೊಂಡಂತಹ ವಚನ ಇದು. ಪರಂಪರಾನುಗತವಾಗಿ ಬೆಳೆದು ಬಂದಿದ್ದಂತಹ ಚಿಂತನೆಯನ್ನ ಹೋಗಲಾಡಿಸಿದಂತಹ ಬಸವಣ್ಣನವರು ನೆಲ, ಜಲ, ಕುಲ ಇವುಗಳನ್ನ ಬಳಸುವ ಮನುಷ್ಯನಲ್ಲಿರುವ ತಾರತಮ್ಯಕ್ಕೆ ವಿದಾಯವನ್ನ ಹೇಳ್ತಾರೆ. ಶಿವಾಲಯ ಮತ್ತು ಹೊಲಗೇರಿ ಎರಡೂ ಕೂಡ ನಿರ್ಮಿತವಾಗಿರುವಂತಹದ್ದು ಒಂದೇ ನೆಲದ ಮೇಲೆ ಅನ್ನುವಂತಹ ಅಖಂಡ ಸತ್ಯವನ್ನ ವಿಶೇಷವಾಗಿ ಪ್ರತಿಪಾದನೆ ಮಾಡಿದಂಥವರು ಬಸವಣ್ಣನವರು. ಆ ದೃಷ್ಟಿಯಿಂದಲೇ ಮನುಷ್ಯ ಪೂಜೆಗೆ ಮತ್ತು ಸ್ವಚ್ಛತೆಗೆ ಬಳಸುವಂತಹ ನೀರು ಒಂದೇ, ಅದರಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನುವಂತಹ ವಿಚಾರ ಇಲ್ಲ ಅಂತ ಹೇಳುವುದರ ಮೂಲಕವಾಗಿ ತನ್ನನ್ನ ತಾನು ಅರ್ಥ ಮಾಡಿಕೊಂಡಾಗ ಕುಲದ ಹಿರಿಮೆ ಗರಿಮೆಗಳು ಯಾವುದೇ ವ್ಯಕ್ತಿಯನ್ನು ಕೂಡ ಕಾಡುವುದಿಲ್ಲ ಅನ್ನುವಂತಹ ನೈಜ ಸಂಗತಿಯನ್ನ ಮನವರಿಕೆ ಮಾಡುವಂತಹ ಬಸವಣ್ಣನವರು ಮೇಲು ಕೀಳಿನಿಂದ ಆಗುತ್ತಿದ್ದಂತಹ ಎಲ್ಲ ತಾರತಮ್ಯವನ್ನ
ತೊಡೆದು ಹಾಕುವಲ್ಲಿ ಮಹತ್ವದ ಚಿಂತನೆಯನ್ನ ಸಮಾಜದ ಮುಂದೆ ಇಟ್ಟಿರುವಂತಹದ್ದನ್ನ ಗಮನಿಸಬಹುದಾಗಿದೆ. ಆ ದೃಷ್ಟಿಯಿಂದಲೇ ಬಸವಣ್ಣನವರನ್ನ ಕುರಿತು ಜನಪದ ಕವಿ ಹೇಳುವ ಹಾಗೆ ಮತ್ತೊಂದು ತ್ರಿಪದಿಯಲ್ಲಿ ಬಹಳ ಸೊಗಸಾದ ಮಾತನ್ನ ಪ್ರಸ್ತಾಪಿಸುವಂತಹದ್ದನ್ನ ಗಮನಿಸಬೇಕಾಗ್ತದೆ. ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ, ಭೇದ ಭೇದವನೇ ಬಿಚ್ಚಿಟ್ಟು, ಭೇದ ಭೇದವನೇ ಬಿಚ್ಚಿಟ್ಟು ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ, ತೇದುಂಡ ಜೀವಿ ಬಸವಣ್ಣ. ಬಸವಣ್ಣನವರು ಸಂಸ್ಕೃತ ಮತ್ತು ಕನ್ನಡ ಎರಡು ಭಾಷೆಗಳಲ್ಲಿಯೂ ಕೂಡ ವಿಶೇಷವಾದ ಪಾಂಡಿತ್ಯವನ್ನು ಗಳಿಸಿಕೊಂಡಂಥವರಾಗಿದ್ದರು. ಸಂಸ್ಕೃತದಲ್ಲಿ ಭಾಷೆಯಲ್ಲಿ ಇದ್ದಂತಹ ಎಲ್ಲ ವೇದಗಳನ್ನು ಕೂಡ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ವೇದದ ಹೆಸರಿನಲ್ಲಿ ನಡೀತಾ ಇದ್ದಂತಹ ಎಲ್ಲ ಜನರ ಶೋಷಣೆಯನ್ನ ಮೊಟ್ಟ ಮೊದಲಿಗೆ ತಿರಸ್ಕರಿಸುವುದರ ಮೂಲಕವಾಗಿ ನವ ಸಮಾಜದ ನಿರ್ಮಾತೃವಾದಂಥವರು ಬಸವಣ್ಣನವರು. ಇಡೀ ಜನಸಮುದಾಯದ ಒಂದು ಛಿದ್ರಗೊಳಿಸುವಿಕೆಗೆ ಪ್ರಮುಖ ಅಸ್ತ್ರವಾಗಿ ಬಳಕೆಯಾಗ್ತಾ ಇದ್ದಂತಹ ಪುರೋಹಿತಶಾಹಿಯ ಟೊಳ್ಳು ವಿಚಾರಗಳನ್ನ ಬಯಲಿಗೆ ಎಳೆದಂತಹ ಬಸವಣ್ಣನವರು ತನ್ನನ್ನ ತಾನು ಕನಿಷ್ಠೀಕರಿಸಿಕೊಳ್ಳುವುದರ ಮೂಲಕವಾಗಿ ಸಾಮಾನ್ಯ ಜನತೆಯ ಹತ್ತಿರಕ್ಕೆ ಬಂದಂಥವರು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂತಹ ಬಸವಣ್ಣನವರ ಆ ವಚನದ ವಾಕ್ಯ ಇವತ್ತಿಗೂ ಕೂಡ ಬಹಳ ಅರ್ಥಪೂರ್ಣವಾದಂತಹದ್ದಾಗಿದೆ. ಇಡೀ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಸವಣ್ಣನವರ ಹಾಗೆ ತನ್ನನ್ನು ತಾನು ಕನಿಷ್ಠೀಕರಿಸಿಕೊಂಡಂತಹ ಮತ್ತೊಬ್ಬ ದಾರ್ಶನಿಕರು ನಮಗೆ ದೊರೆಯಲಾರರು. ಆ ದೃಷ್ಟಿಯಿಂದಲೇ ಬಸವಣ್ಣನವರು ಹೇಳ್ತಾರೆ, ಅವರಿಗೋಸ್ಕರವಾಗಿ ತನ್ನ ಸರ್ವಸ್ವವನ್ನು, ಯಾರು ನೊಂದಿದ್ದರೋ, ಯಾರು ಶೋಷಣೆಗೆ ಒಳಗಾಗಿದ್ದರೋ, ಯಾರು ಮಾತುಗಳಿಲ್ಲದೆ ಮುಖರಾಗಿದ್ದರೋ ಅಂಥವರ ಪಾಲಿಗೆ ತನ್ನ ಸರ್ವಸ್ವವನ್ನು ಕೂಡ ತೇದಂಥವರು, ಅರ್ಪಿಸಿಕೊಂಡಂಥವರು ಅಂತ ಹೇಳಿ ಜನಪದರು ಮನದೊಂಬಿ ಹಾಡಿರುವಂತಹ ಮಾತು ನಿಜಕ್ಕೂ ಕೂಡ ಅನನ್ಯವಾದಂತಹ ಮಾತು. ಅದಕ್ಕೆ ಹೇಳ್ತಾರೆ, ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ ಅನ್ನುವಂತಹ ಮಾತಿದೆಯಲ್ಲ, ಇದು ನಿಜಕ್ಕೂ ಕೂಡ ಬಹಳ ಕಳಶಪ್ರಾಯವಾದಂತಹ ಮಾತು ಅಂತ ಹೇಳಿ ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆ. ಹಾಗೆ ಮುಂದುವರೆದು ಹೇಳುವಂತಹ ಮಾತನ್ನ ಗಮನಿಸುವುದಾದ್ರೆ, ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಸಾಗಿ ಬಸವನು ಬಂದು ತೂಗಿದನು ಕಲ್ಯಾಣ, ಹಾಗಿನಲ್ಲಿ ಕಟ್ಟಿ ಅನುಭವ, ಹಾಗಿನಲ್ಲಿ ಕಟ್ಟಿ ಅನುಭವ ಮಂಟಪದ ಕೂಗೋ ಕೇಳುತ್ತಲೀ ಜನವೆದ್ದು, ಕೂಗೋ ಕೇಳುತ್ತಲೀ ಜನವೆದ್ದು. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ತಮ್ಮ ಅಂದಿನ ಸಂದರ್ಭದ ಎಲ್ಲ ಪಾರಂಪರಿಕ ಜ್ಞಾನವನ್ನ ಪಡೆದುಕೊಳ್ಳುವುದರ ಮೂಲಕವಾಗಿ ಶಿಕ್ಷಣವನ್ನ ಪಡೆದು ಸಮರ್ಥ ಎಲ್ಲ ಜ್ಞಾನಿಯಾಗಿ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಕಲಚೂರಿಯ ಚಕ್ರವರ್ತಿ ಬಿಜ್ಜಳನ ಆಸ್ಥಾನದಲ್ಲಿ ಇದ್ದು ಬಲದೇವರ ಮಗಳನ್ನ ವಿವಾಹವಾಗುವುದರ ಮೂಲಕವಾಗಿ ಬಸವಣ್ಣನವರು ಗೃಹಸ್ಥ ಜೀವನಕ್ಕೆ ಕಾಲಿಡುವಂತಹ ಒಂದು ಸಂದರ್ಭವಾದರೂ ಕೂಡ ಅದು ವಿದ್ಯುಕ್ತವಾಗಿ ಸಾರ್ವಜನಿಕ ಬದುಕಿನ ಒಂದು ಪಾದಾರ್ಪಣೆಯ ಪ್ರಾರಂಭ ಅಂತ ಹೇಳಿ ಕರೆದರೆ ಅದು ತಪ್ಪಾಗಲಾರದು. ಅಲ್ಲಿ ಬಂದು ಬಿಜ್ಜಳನ ಭಂಡಾರಿಯಾಗಿ ಅಧಿಕಾರ ಸ್ವೀಕರಿಸುವ ಮೂಲಕ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನವನ್ನ ಅಲಂಕರಿಸ್ತಾರೆ. ಅಧಿಕಾರ ಬಂದಾಗ ತನ್ನ ಪೂರ್ವ ಸ್ಥಿತಿಯನ್ನ ಎಲ್ಲವನ್ನೂ ಕೂಡ ಮನುಷ್ಯ ಸಹಜವಾಗಿ ಮರೆತಕ್ಕಂತಹದ್ದುಂಟು. ಆದರೆ ಬಸವಣ್ಣನವರು ಅದಕ್ಕೆ ಅಪವಾದ ಅನ್ನುವ ಹಾಗೆ ತನಗೆ ಸಿಕ್ಕಂತಹ ಅಧಿಕಾರದ ಸಹಾಯದಿಂದ ತಾನು ಕಂಡುಕೊಂಡಂತಹ ಹೊಸ ಧರ್ಮದ ಆಶಯಗಳನ್ನೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕೆ ತರಲಿಕ್ಕೋಸ್ಕರವಾಗಿ ಅನುಭವ ಮಂಟಪ ಅನ್ನುವಂತಹ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ. ಅನುಭವ ಮಂಟಪ 12ನೇ ಶತಮಾನದ ಪ್ರಜಾಪ್ರಭುತ್ವದ ಒಂದು ಅಡಿಗಲ್ಲು ಹಾಕಲ್ಪಟ್ಟಂತಹ ಒಂದು ಸ್ಥಳ ಅಂತಂದ್ರೆ ಅದು ಬಸವ ಕಲ್ಯಾಣದಲ್ಲಿ ನಿರ್ಮಿತವಾಗಿದ್ದಂತಹ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಅನುಭವ ಮಂಟಪ ಬಂಧುಗಳೇ.
ಸಾಮಾನ್ಯವಾಗಿ ಇವತ್ತು ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳಿ ನಾವು ದೆಹಲಿಯ ಪಾರ್ಲಿಮೆಂಟ್ ಅನ್ನ ಏನು ಕರಿತೇವೆ, ಅದಕ್ಕೆ ಪೂರಕವಾಗಿ 900 ವರ್ಷಗಳ ಹಿಂದೆಯೇ ಪ್ರಜಾಪ್ರಭುತ್ವದ ಬೀಜವನ್ನ ಬಿತ್ತನೆ ಮಾಡಿ ಸಮಾನತೆಯ ಅಡಿಪಾಯದ ಮೇಲೆ ಎಲ್ಲ ಜನವರ್ಗಗಳನ್ನು ಕೂಡ ಒಂದು ಕಡೆ ಸೇರಿಸಲ್ಪಟ್ಟು ಎಲ್ಲರ ಅಭ್ಯುದಯಕ್ಕೆ ಕಾರಣೀಭೂತರಾಗಿ ಒಂದು ಹೊಸ ಸಂಸ್ಕೃತಿಯನ್ನ ಸಂಸ್ಥಾಪಿಸುವುದರ ಮೂಲಕವಾಗಿ ಸಾಂಸ್ಕೃತಿಕ ನಾಯಕರಾಗಿ ವಿಜೃಂಭಿಸಿದಂಥವರು ಬಸವಣ್ಣನವರು ಅನ್ನುವಂತಹದ್ದನ್ನ ಕನ್ನಡಿಗರಾಗಲಿ ಇಡೀ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಪ್ಪಿಕೊಂಡಂತಹ ಪ್ರತಿಯೊಬ್ಬರೂ ಕೂಡ ಗೌರವಿಸಬೇಕಾದಂತಹ ಅಂಶ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ದೃಷ್ಟಿಯಿಂದಲೇ ಅನುಭವ ಮಂಟಪ ಧಾರ್ಮಿಕದ ಚರ್ಚೆಯನ್ನ ಕೇಳಿ ಬೇರೆಡೆಯಲ್ಲಿ ಇದ್ದಂಥ ಅನೇಕ ಶರಣರು ಸಮಾನ ಚಿಂತಕರೆಲ್ಲರೂ ಕೂಡ ಬಸವ ಕಲ್ಯಾಣಕ್ಕೆ ಪಾದಾರ್ಪಣೆಯನ್ನ ಮಾಡುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಆ ದೃಷ್ಟಿಯಿಂದಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಚಿತವಾಗಿರುವಂತಹ ಪಾರ್ಲಿಮೆಂಟ್ ಏನಿದೆ, ಆ ಪಾರ್ಲಿಮೆಂಟಿನ ಪ್ರಯೋಗಶೀಲ ಪ್ರವರ್ತಕರು ಬಸವಣ್ಣನವರು ಅಂತ ಅಂದ್ರೆ ಅದು ಅತಿಶಯೋಕ್ತಿ ಅಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲ ವರ್ಗದವರು ಕೂಡ ಒಂದು ಕಡೆ ಚರ್ಚಿಸಿ ಹೊಸ ಧರ್ಮದ ರೂಪುರೇಷೆಗಳು, ಈ ಸಾಮಾಜಿಕ ವ್ಯವಸ್ಥೆಯ ಪುನರ್ನವೀಕರಣದ ಮತ್ತು ಸುಧಾರಣೆಯ ಬಗೆಗೆ ಚರ್ಚಿಸಿದಂತ ದಾಖಲೆ ಭಾರತೀಯ ಸಂದರ್ಭದ ಬೇರಾವ ಭಾಷಿಕ ಮತ್ತು ಸಾಂಸ್ಕೃತಿಕ ಸಂದರ್ಭದಲ್ಲಿಯೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಘಟಿಸಿದಂತಹದ್ದು ಬಸವ ಕಲ್ಯಾಣದಲ್ಲಿ. ಬಸವ ಕಲ್ಯಾಣ ಅದು ಸಮಗ್ರ ಬದುಕಿನ ಕಲ್ಯಾಣವನ್ನ ಬಯಸಿದಂತಹ ಒಂದು ಅಪ್ರತಿಮವಾದಂತಹ ಸ್ಥಳ. ಅಂತಹ ಒಂದು ಸ್ಥಳ ಇವತ್ತು ಐತಿಹಾಸಿಕ ಒಂದು ಮಹತ್ವವನ್ನ ಪಡೆದಿರುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಸಾಮಾನ್ಯವಾಗಿ ಬಸವಣ್ಣನವರ ವಚನಗಳಲ್ಲಿ ಸಮಾನತೆಯ ಆಶಯಗಳು ಅತ್ಯಂತ ವಿಶಿಷ್ಟವಾಗಿ ಮೂಡಿ ಬಂದಿರುವಂತಹದ್ದನ್ನ ಕಾಣುತ್ತೇವೆ. ಅವರು ಮೂಲತಃ ಸಮಾನತೆಯ ಹರಿಕಾರರು, ಕ್ರಾಂತಿಕಾರಿ ಮನೋಧರ್ಮವನ್ನು ಮೈಗೂಡಿಸಿಕೊಂಡಂತಹ ಮಹಾನ್ ಮಾನವತಾವಾದಿಯೂ ಹೌದು ಅನ್ನುವಂತಹದ್ದಕ್ಕೆ ಅವರೇ ರಚನೆ ಮಾಡಿದಂತಹ ವಚನ ನಮಗೆ ಸಾಕ್ಷಿಯಾಗಿ ನಿದರ್ಶನವಾಗುವಂತಹದ್ದನ್ನ ಕಾಣಬಹುದಾಗಿದೆ. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ಬಸವಣ್ಣನವರ ಈ ವಚನ ಒಂದು ಕಡೆಯಲ್ಲಿ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಮೌಲ್ಯಗಳ ನಡುವಿನ ಸಂಬಂಧದ ಮೇಲೆ ಬೆಳಕನ್ನ ಚೆಲ್ಲುವಂತಹದ್ದನ್ನ ಕಾಣಬಹುದು. ಸಮಾಜದ ಸರ್ವ ವ್ಯಕ್ತಿಗಳನ್ನು ಕೂಡ ಅಖಂಡ ಮಾನವ ಪ್ರೀತಿಯಿಂದ ಒಪ್ಪುವಂತಹ, ಸ್ವೀಕರಿಸುವಂತಹ ವಿಶಾಲವಾದಂತಹ ಒಂದು ವ್ಯಕ್ತಿತ್ವದ ಚಿಂತನೆಗಳಿಂದ ಕೂಡಿದ ವಿಚಾರಗಳು ಬಸವಣ್ಣನವರ ವಚನಗಳಲ್ಲಿ ಹರಳುಗೊಂಡಿರುವಂತಹದ್ದನ್ನ ನಾವು ಗಮನಿಸಬಹುದಾಗಿದೆ. ಹಾಗೆ ಮುಂದುವರೆದು ಹೇಳುವಂತಹ ಬಸವಣ್ಣನವರ ಮತ್ತೊಂದು ವಚನವನ್ನ ನಾವು ಗಮನಿಸುವುದಾದ್ರೆ, ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ, ಹಾರುವ ಮೊದಲು ಶ್ವಪಚ ಕಡೆಯಾಗಿ, ಶಿವಭಕ್ತನಾದ ಎಲ್ಲರನ್ನು ಒಂದೇ ಎಂಬೇ ಕೂಡಲ ಸಂಗಮ ದೇವ ಅನ್ನುವಂತಹ ಮಾತು. ಅಂದ್ರೆ ಸಮಾಜದ ಉನ್ನತ ಸ್ತರದಲ್ಲಿರುವಂತಹ ವಿಪ್ರನನ್ನ ಒಳಗೊಂಡು ಕೆಳಸ್ತರದಲ್ಲಿ ಇರುವಂತಹ ಶ್ವಪಚನಾದಿಯಾಗಿ ಯಾರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶಿವಭಕ್ತರಾಗುತ್ತಾರೋ ಅವರೆಲ್ಲರನ್ನೂ ಕೂಡ ಶಿವನ ಸಾಕ್ಷಾತ್ ಸ್ವರೂಪಿಗಳು ಅಂತ ಹೇಳಿ ಭಾವಿಸುವುದರ ಜೊತೆಗೆ ಜಾತಿ ವ್ಯವಸ್ಥೆಯ ಕುರೂಪಗಳನ್ನೆಲ್ಲವನ್ನೂ ಕೂಡ ತೊಡೆದು ಹಾಕುವಂತಹ ದಿಟ್ಟ ಪ್ರಯತ್ನವನ್ನ ಮಾಡಿದಂಥವರು ಬಸವಣ್ಣನವರು. ತಮ್ಮ ಸಮಕಾಲೀನ ಸಂದರ್ಭದಲ್ಲಿ ಇದ್ದಂತಹ ಶರಣರನ್ನ ಹಿರಿಯ ಮಾಹೇಶ್ವರರು ಅಂತ ಹೇಳಿ ಕರಿತಾ ಇದ್ದಂತಹ ಒಂದು ಸಂದರ್ಭವನ್ನು ಕೂಡ ನಾವು ಈ ಸನ್ನಿವೇಶದಲ್ಲಿ ನೆನಪು ಮಾಡಿಕೊಳ್ಳಬಹುದಾಗಿದೆ. ಹಾಗೆ ಜನಪದರು ಹೇಳುವ ಹಾಗೆ, ಅರ್ಪಣೆಯು ಅನುಭಾವ ಹೆಪ್ಪು ಗಟ್ಟಿತು ಲೋಕ, ಅರ್ಪಣೆಯು ಅನುಭಾವ ಹೆಪ್ಪು ಗಟ್ಟಿತು ಲೋಕ, ಬೆಪ್ಪಾತು ನಾಕ ಕಾಯಕದ, ಬೆಪ್ಪಾತು ನಾಕ ಕಾಯಕದ ಹಾಲೊಳೆಯ, ತೆಪ್ಪಾದಾಸೋಹ ತೇಲುತ್ತಲೇ, ತೆಪ್ಪಾದಾಸೋಹ ತೇಲುತ್ತಲೇ.
ಉಂಡೋ ತೇಗಿತು ಲೋಕ ಕೊಂಡಾಡಿ ಕಾಯಕವ, ಉಂಡೋ ತೇಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ, ಕಂಡ ಕಂಡಲ್ಲಿ ದಾಸೋಹ ಕಾಯಕದ, ಕಂಡು ಜೀವನದ ಶಿವ ಮಾತು, ಕಂಡು ಜೀವನದ ಶಿವ ಮಾತು. ಬಸವಣ್ಣನವರಿಂದ ಸ್ಥಾಪಿತವಾದಂಥ ಅನುಭವ ಮಂಟಪದಲ್ಲಿ ಸೇರಿದಂಥ ಎಲ್ಲ ಶಿವಶರಣರು ಕೂಡ ಅರ್ಪಣೆ ಮತ್ತು ತ್ಯಾಗ ಮನೋಧರ್ಮದಿಂದ ಮಾಡಿದಂತಹ ಕಾಯಕ ಅನ್ನುವಂತಹ ಹಾಲಿನ ಹೊಳೆಯಲ್ಲಿ ದಾಸೋಹದ ತೆಪ್ಪ ತೇಲಿತು ಅನ್ನುವಂತಹ ಕಲ್ಪನೆ ನಿಜಕ್ಕೂ ಕೂಡ ಅಸದೃಶವಾದಂತಹ ಕಲ್ಪನೆ. ಕಾಯಕ ಮಾಡುವಂತಹ ಸಮಾಜ ಎಂದೂ ಕೂಡ ಭಂಗಪಡಬೇಕಾಗಿಲ್ಲ. ಹಾಗೆ ಶಿವಶರಣರ ಉದ್ದೇಶ ಯಾವುದೂ ಕೂಡ ಸಂಗ್ರಹವಾಗಬಾರದು. ಕಷ್ಟಪಟ್ಟು ಸಂಪಾದಿಸಿ ತಾವು ಉಪಯೋಗಿಸಿ ಉಳಿದಂತಹದ್ದನ್ನೆಲ್ಲವನ್ನೂ ಕೂಡ ಸಂಪತ್ತನ್ನ ದಾಸೋಹಕ್ಕಾಗಿ ವಿನಿಯೋಗ ಮಾಡುವಂತಹ ವಿನೂತನವಾದಂತಹ ಒಂದು ಪರಿಕಲ್ಪನೆಯನ್ನ ಸೃಷ್ಟಿ ಮಾಡಿದಂತಹ ಬಸವಣ್ಣನವರು ಅವುಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಅನುಭವ ಮಂಟಪದಲ್ಲಿ ಚರ್ಚಿಸಿ ಮಹಾಮನೆಯಲ್ಲಿ ಅನುಷ್ಠಾನಕ್ಕೆ ತರುವಂತಹ ಒಂದು ಕಾರ್ಯವನ್ನು ಬಸವಣ್ಣನವರು ಮಾಡುವಂತಹದ್ದನ್ನ ಕಾಣುತ್ತೇವೆ. ಹಾಗಾಗಿ ಕಾಯಕ ಮತ್ತು ದಾಸೋಹ ಈ ಎರಡರಿಂದಲೂ ಕೂಡ ಲೋಕವೆಲ್ಲವೂ ಕೂಡ ಸುಭಿಕ್ಷವಾದಂತಹ ಮತ್ತು ಸಮೃದ್ಧವಾದಂತಹ ಸಂಪದ್ಭರಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹದ್ದು ಶಿವಶರಣರ ಒಂದು ಮಹತ್ವಾಕಾಂಕ್ಷೆಯಾಗಿತ್ತು ಅನ್ನುವಂತಹದ್ದನ್ನ ಕಾಣುತ್ತೇವೆ. ಸಾಮಾಜಿಕ ವ್ಯವಸ್ಥೆಯ ಅಸಮಾನತೆಯನ್ನ ತೊಡೆದು ಹಾಕಲಿಕ್ಕೆ ಕಾಯಕ ಮತ್ತು ದಾಸೋಹ ಎರಡು ಪರಿಕಲ್ಪನೆಗಳು ಕೂಡ ಅತ್ಯಂತ ಯಶಸ್ವಿ ಪ್ರಯೋಗದ ಪರಿಕಲ್ಪನೆಗಳು ಅಂತ ಹೇಳಿ ಶಿವಶರಣರು ಭಾವಿಸಿ ಅವೆರಡನ್ನು ಕೂಡ ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಂತಹದ್ದನ್ನ ನಾವು ಗಮನಿಸಬೇಕಾಗ್ತದೆ ಬಂಧುಗಳೇ. ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಕೊಳ್ಳುವಾಕ ಸಂಸ್ಕೃತಿಯೇ ವಿಜೃಂಭಿಸುತ್ತಿರುವಂತಹ ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ತನಗೆ ತನಗೆ ಅನ್ನುವಂತಹ ಕಾಲದಲ್ಲಿ ಶಿವಶರಣರು ತಾನು ಗಳಿಸಿ ಸಂಪಾದಿಸಿದ್ದು ತನಗಷ್ಟೇ ಅಲ್ಲ, ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವಂತಹ ಒಂದು ವಿಶ್ವ ಕಲ್ಪನೆಯ ವಿಶ್ವ ಕುಟುಂಬದ ಕಲ್ಪನೆಯನ್ನ ಈ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯ ಒಳಗಡೆ ಅದನ್ನ ಅನುಷ್ಠಾನ ಮಾಡುವಂತಹ ಪ್ರಯತ್ನವನ್ನ ಮಾಡಿದಂತಹದ್ದು ನಿಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾದಂತಹ ಒಂದು ಸಂಗತಿ ಅಂತ ಹೇಳಿ ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಸಾಮಾನ್ಯ ಇಂತಹ ಬಸವಣ್ಣನವರ ಚಳುವಳಿಯಲ್ಲಿ ತನ್ನ ಬೌದ್ಧಿಕವಾದಂತಹ ಮಾರ್ಗದರ್ಶನದ ಮೂಲಕವಾಗಿ ಎಲ್ಲ ಶರಣರ ಒಂದು ಗೌರವಕ್ಕೆ ಪಾತ್ರರಾದಂಥವರು ಅಲ್ಲಮ ಪ್ರಭುಗಳು. ಆ ದೃಷ್ಟಿಯಿಂದಲೇ ಅಲ್ಲಮ ಪ್ರಭುಗಳು ಶೂನ್ಯ ಪೀಠದ ಮೊಟ್ಟ ಮೊದಲ ಅಧ್ಯಕ್ಷರು ಅಂತ ಹೇಳಿ ಗೌರವಿಸಲ್ಪಡ್ತಾರೆ. ಅಖಂಡವಾದಂತಹ ಜ್ಞಾನಿ, ಜಗತ್ತಿನ ಬಗ್ಗೆ ಸಮಾಜದ ಬಗ್ಗೆ ಸಾಮಾನ್ಯವಾಗಿ ತನ್ನದೇ ವಿನೂತನವಾದಂತಹ ಕ್ರಾಂತಿಕಾರಕ ವಿಚಾರಧಾರೆಯನ್ನ ಹೊಂದಿದ್ದಂತಹ ಅಲ್ಲಮ ಪ್ರಭುಗಳು ಇಡೀ ಶಿವಶರಣ ಸಮುದಾಯದಲ್ಲಿಯೇ ಜ್ಞಾನದ ಧ್ರುವ ನಕ್ಷತ್ರದ ಹಾಗೆ ವಿಜೃಂಭಿಸಿದಂಥವರು. ಆ ಅಲ್ಲಮರನ್ನ ಕುರಿತ ಹಾಗೆ ಬಹಳ ಅದ್ಭುತವಾದಂತಹ ಒಂದು ವಿಚಾರಧಾರೆಯನ್ನ ಜನಪದರು ಅಭಿವ್ಯಕ್ತಿಸಿದ್ದಾರೆ. ಇಲ್ಲಿ ಬನವಾಸಿ ಕುಂತಳಕೆ ಮನೆ ಮಾತು ಅಲ್ಲಮನು, ಬನವಾಸಿ ಕುಂತಳಕೆ ಮನೆ ಮಾತು ಅಲ್ಲಮನು, ಮನವೊಪ್ಪಿ ಲೋಕ ಕೈ ಮುಗಿದು, ಮನವೊಪ್ಪಿ ಲೋಕ ಕೈ ಮುಗಿದು ಕೇಳುತ್ತಲೇ ಜನಕ್ಕೆ ಊದಿದನು ಶಿವ ಮಂತ್ರ, ಜನಕ್ಕೆ ಊದಿದನು ಶಿವ ಮಂತ್ರ. ಬಸವಣ್ಣನವರ ಎಲ್ಲ ಕ್ರಿಯಾಶೀಲ ಚಟುವಟಿಕೆಯನ್ನ ಕೇಳಿದಂತಹ ಪ್ರಭುದೇವರು ಬನವಾಸಿ ಪ್ರದೇಶ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಹತ್ತಿರ ಬರುವಂತಹ ಬನವಾಸಿ ಪ್ರದೇಶದಿಂದ ಅನುಭವ ಮಂಟಪಕ್ಕೆ ಆಗಮಿಸಿದಂತಹ ಅಲ್ಲಮ ಪ್ರಭುದೇವರು ಎಲ್ಲ ಶಿವಶರಣ ಸಮುದಾಯಕ್ಕೆ ಶಿವತತ್ವವನ್ನ ಬೋಧಿಸುವುದರ ಮೂಲಕವಾಗಿ ಆಧ್ಯಾತ್ಮಿಕವಾದಂತಹ ಎಲ್ಲ ಸಂದೇಹಗಳನ್ನು ಪರಿಹರಿಸುವುದರ ಮೂಲಕವಾಗಿ ಎಲ್ಲರ ಅಂತರಂಗದ ಅಜ್ಞಾನವನ್ನು ಹೋಗಲಾಡಿಸಿ ಕ್ರಾಂತಿಯ ಮತ್ತು ಜ್ಞಾನದ
ಬೆಳಕನ್ನ ಪಸರಿಸುವಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿ ಮಹಿಮಾವಂತರಾದಂಥವರು ಅಲ್ಲಮಪ್ರಭುಗಳು. ಆ ದೃಷ್ಟಿಯಿಂದಲೇ ಸಾಮಾನ್ಯವಾಗಿ ಅಲ್ಲಮಪ್ರಭುಗಳಿಗೆ 12ನೇ ಶತಮಾನದ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ಗೌರವ ಪ್ರಾಪ್ತಿಯಾದಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. ಸಮಾಧಿಗೆ ಸಿಗದೆ ಹೋದಂತಹ ಚೇತನ ಅಲ್ಲಮಪ್ರಭುಗಳು. ಸಾಮಾನ್ಯವಾಗಿ ಬಸವಣ್ಣನವರ ಒಂದು ಸಮಾಧಿ ಐಕ್ಯ ಸ್ಥಳವನ್ನು ನಾವು ಕಾಣ್ತೇವೆ ಕೂಡಲ ಸಂಗಮದಲ್ಲಿ. ಆದರೆ ಅಲ್ಲಮಪ್ರಭುಗಳು ಕದಳಿಯ ಬನದಲ್ಲಿ ಐಕ್ಯರಾದರು ಅಂತ ಹೇಳ್ತೀವಿ ವಿನಃ ಅದಕ್ಕೋಸ್ಕರವಾಗಿ ಯಾವ ಕುರುಹುಗಳು ಕೂಡ ಇಲ್ಲ. ಬಯಲಲ್ಲಿ ಬಯಲಾಗಿ ಹೋದಂಥವರು ಬಯಲಂತಹ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿದ್ದಂತಹ ಅಲ್ಲಮಪ್ರಭುಗಳು ಅನ್ನುವಂತಹದ್ದನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಅಂದಿನ ಸಂದರ್ಭದಲ್ಲಿ ಹಲವಾರು ಜನ ಶಿವಶರಣೆಯರ ಮನಸ್ಸಿನಲ್ಲಿ ಉದ್ಭವಿಸಿದಂತಹ ಎಲ್ಲ ಸಂದೇಹಗಳನ್ನು, ಎಲ್ಲ ಅಜ್ಞಾನವನ್ನು ಹೋಗಲಾಡಿಸಿ ಅವರನ್ನ ಆಧ್ಯಾತ್ಮಿಕವಾಗಿ ಸದೃಢರನ್ನಾಗಿ ಮಾಡುವುದರ ಮೂಲಕವಾಗಿ ಈ ಬದುಕಿನ ಶಾಶ್ವತ ಸತ್ಯಗಳನ್ನು ತಿಳಿಸಿಕೊಟ್ಟಂತಹ ಕೀರ್ತಿ ಅಲ್ಲಮಪ್ರಭುಗಳಿಗೆ ಸಲ್ಲಬೇಕಾಗ್ತದೆ. ಆ ದೃಷ್ಟಿಯಿಂದಲೇ ಆ ಬಸವಣ್ಣನ ಅಲ್ಲಮಪ್ರಭುಗಳ ಸಂದೇಹವನ್ನು ಹೋಗಲಾಡಿಸಿದಂತಹ ಆ ಮುಕ್ತಾಯಕ ಮತ್ತು ಅಜಗಣ್ಣರನ್ನ ಕುರಿತಾಗೆ ಜನಪದರ ಕಲ್ಪನೆ ಎಂತಹದ್ದು ಅನ್ನುವಂತಹದ್ದನ್ನ ಈ ತ್ರಿಪದಿಯಲ್ಲಿ ನಾವು ಕಾಣಬಹುದಾಗಿದೆ ಬಂಧುಗಳೇ. ಲಕ್ಕುಂಡಿ ಹೊಲ ಬೆಳೆದು ಮುಕ್ತಾಯಿ ಅಜಗಣ್ಣ, ಲಕ್ಕುಂಡಿ ಹೊಲ ಬೆಳೆದು ಮುಕ್ತಾಯಿ ಅಜಗಣ್ಣ, ಮಿಕ್ಕ ಶರಣರಿಗೆ ಶಿವ ಮಾತು, ಮಿಕ್ಕ ಶರಣರಿಗೆ ಶಿವ ಮಾತು, ಪ್ರಭುದೇವ ಹೊಕ್ಕ ಹೊಕ್ಕಲ್ಲಿ ಹೊನ್ನುಗ್ಗಿ, ಹೊಕ್ಕ ಹೊಕ್ಕಲ್ಲಿ ಹೊನ್ನುಗ್ಗಿ. ಮುಕ್ತಾಯಕ 12ನೇ ಶತಮಾನದ ಸಂದರ್ಭದಲ್ಲಿ ಶಿವಶರಣರ ಸಮೂಹದಲ್ಲಿ ತನ್ನ ಜ್ಞಾನದ ಒಂದು ವಿಚಾರಧಾರೆಯಿಂದ ಬೆಳಗಿದಂತಹ ಒಬ್ಬ ಶ್ರೇಷ್ಠ ಶಿವಶರಣ. ಅಂತಹ ಮುಕ್ತಾಯಕನ ಸಹೋದರನಾದಂಥ ಅಜಗಣ್ಣ ಇವರೆಲ್ಲರೂ ಕೂಡ ಕೂಡಿ ಪ್ರಭುದೇವರನ್ನ ಹಿಂಬಾಲಿಸುತ್ತಾ ಬಂದು ಅನುಭವ ಮಂಟಪವನ್ನ ಸೇರುವಂತಹದ್ದನ್ನ ಈ ತ್ರಿಪದಿಯಲ್ಲಿ ಕಂಡು ಬರುವಂತಹ ಮಾತುಗಳು ಧ್ವನಿಸ್ತಾ ಹೋಗ್ತವೆ. ಹಾಗೆ ಮತ್ತೊಬ್ಬ ಬಹಳ ಪ್ರಮುಖನಾದಂತಹ ಶಿವಶರಣರು ಅಂತ ಅಂದ್ರೆ ಕರ್ಮಯೋಗಿ ಸಿದ್ಧರಾಮರು. ತನ್ನ ಸಮಾಜ ಸೇವಾ ಕಾರ್ಯದಿಂದಲೇ ಮೋಕ್ಷವನ್ನ ಪಡಿತೇನೆ ಅಂತ ಭಾವಿಸಿದಂತಹ ಸಿದ್ಧರಾಮರು ಸೊನ್ನಲಿಗೆಯನ್ನ ತನ್ನ ಕಾರ್ಯಕ್ಷೇತ್ರದ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ, ಕೆರೆಕಟ್ಟೆಗಳನ್ನ ಕಟ್ಟಿಸ್ತಾ, ದೇವಾಲಯವನ್ನ ನಿರ್ಮಾಣ ಮಾಡ್ತಾ, ಆ ಮೂಲಕವಾಗಿ ತನ್ನ ಬದುಕಿನ ಒಂದು ಶ್ರೇಷ್ಠತೆ ಸಾಧ್ಯ ಅಂತ ಭಾವಿಸಿದಂಥವರು ಸಿದ್ಧರಾಮರು. ಅವರ ಕಾರ್ಯವೈಖರಿಯನ್ನ ಕಂಡಂತಹ ಸಾಮಾನ್ಯವಾಗಿ ಜನಪದರು ಹೇಳ್ತಾರೆ, ಅದನ್ನ ಬಹಳ ಸೊಗಸಾಗಿ ಹೇಳ್ತಾರೆ. ಸಿದ್ಧರಾಮರ ಒಂದು ವಿಚಾರಧಾರೆ ಬಹಳ ಅದ್ಭುತವಾದಂತಹ ಒಂದು ವಿಚಾರಧಾರೆ. ಬಸವಣ್ಣನವರು ಒಂದು ಕಡೆಯಲ್ಲಿ ಕರ್ಮಯೋಗಿ ಸಿದ್ಧರಾಮರನ್ನ ಕಲ್ಯಾಣಕ್ಕೆ ಕರೆತರುವಂತಹ ಕೆಲಸವನ್ನ ಮಾಡುತ್ತಾರೆ. ಮೋಳಿಗೆಯ ಮಾರಯ್ಯ ಮಹಾದೇವ ಭೂಪಾಲನಾಗಿ ಕಾಶ್ಮೀರದಲ್ಲಿ ಅರಸನಾಗಿದ್ದಂಥವನು ಬಸವಣ್ಣನವರ ವ್ಯಕ್ತಿತ್ವದ ವಿಚಾರಧಾರೆಯನ್ನ ಕೇಳಿ ಅವರು ಮಾಡುತ್ತಿದ್ದಂತಹ ಅನೇಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾದಂತಹ ಕ್ರಾಂತಿಕಾರಕವಾದಂತಹ ಚಿಂತನೆಗಳನ್ನ ಕೇಳಿ ಕಾಶ್ಮೀರದಿಂದ ಬಂದಂತಹ ಮಹಾದೇವ ಭೂಪಾಲ ಮೋಳಿಗೆ ಮಾರಯ್ಯನಾಗಿ ಕಲ್ಯಾಣದಲ್ಲಿ ತನ್ನ ಬದುಕಿನ ಸಾರ್ಥಕತೆಯನ್ನ ಕಂಡಂಥವರು. ಹಾಗೆ ಸಿದ್ಧರಾಮರು ಕೂಡ ಸೊನ್ನಲಿಗೆಯಿಂದ ಕಲ್ಯಾಣದ ಕಡೆಗೆ ಬಂದು ಅಲ್ಲಮರಿಂದ ಒಂದು ವಿಶೇಷವಾದಂಥ ಮಾರ್ಗದರ್ಶನವನ್ನ ಪಡೆದುಕೊಳ್ಳುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಅದನ್ನ ಜನಪದರು ಹೇಗೆ ವ್ಯಕ್ತ ಮಾಡಿದ್ದಾರೆ ಅನ್ನುವಂತಹದ್ದನ್ನ ಈ ತ್ರಿಪದಿಯಲ್ಲಿ ಗಮನಿಸಬಹುದಾಗಿ. ಹಾದಿ ಹಾದಿಗೆ ಗುಡಿಯ, ಬೀದಿ ಬೀದಿಗೆ ಕೆರೆಯ, ಹಾದಿ ಹಾದಿಗೆ ಗುಡಿಯ, ಬೀದಿ ಬೀದಿಗೆ ಕೆರೆಯ, ಸಾಧಿಸಿದ ಕಟ್ಟಿ ಸಿದ್ಧರಾಮ, ಸಾಧಿಸಿದ ಕಟ್ಟಿ ಸಿದ್ಧರಾಮ, ಸೊನ್ನಲಿಗೆ ಸಾಧು ಸಿದ್ಧನಿಗೆ ಮನೆಯಾತು, ಸಾಧು ಸಿದ್ಧನಿಗೆ ಮನೆಯಾತು.
ಸಮಾಜದ ಜನತೆಗೆ ಬೇಕಾದಂತಹ ದೇವಾಲಯಗಳನ್ನು ಕಟ್ಟಿಸುವಂತಹದ್ದು, ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡುವುದರ ಮೂಲಕ ಜನೋಪಕಾರಿಯಾದಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಂಥವರು ಸಿದ್ಧರಾಮರು. ಹಾಗಾಗಿ ಸಿದ್ಧರಾಮರನ್ನ ಕರ್ಮಯೋಗಿ ಸಿದ್ಧರಾಮ ಅಂತ ಹೇಳಿ ಕರಿತೇವೆ. ಅವರ ಕಾರ್ಯವೆಲ್ಲವೂ ಕೂಡ ಸಮಾಜದ ರಚನಾತ್ಮಕವಾದಂತಹ ಚಟುವಟಿಕೆಯಲ್ಲಿ ತೊಡಗಿ ತನ್ನ ಅಂತರಂಗದ ವಿಕಾಸದ ಕಡೆಗೆ ಅಷ್ಟೊಂದು ಗಮನವನ್ನ ಕೊಟ್ಟಂತವರಲ್ಲ. ಸಮಾಜ ಸೇವೆಯ ಮೂಲಕವಾಗಿ ತನ್ನ ಅಂತರಂಗದ ಮುಕ್ತಿಯನ್ನ ಸಾಧಿಸಿಕೊಳ್ಳಬಹುದು ಅನ್ನುವಂತಹ ಅಹಂಭಾವದಿಂದ ಬೀಗ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಅಲ್ಲಿಗೆ ಅಲ್ಲಮಪ್ರಭುಗಳು ಆಗಮಿಸುವುದರ ಮೂಲಕವಾಗಿ ಸಿದ್ಧರಾಮರ ಅಂತರಂಗದ ಮೇಲೆ ಮುಸುಕಿರುವಂತಹ ಅಜ್ಞಾನದ ತೆರೆಯನ್ನ ಸರಿಸಿ ಅವರ ಅಂತಃಚಕ್ಷುವನ್ನ ತೆರೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಅದನ್ನ ಜನಪದರು ಬಹಳ ಸೊಗಸಾಗಿ ಕೊಂಡಾಡಿರುವಂತಹದ್ದನ್ನ ನಾವು ಕಾಣಬಹುದಾಗಿದೆ. ಬಂಧುಗಳೇ, ಸಿದ್ಧ ಪುರುಷನು ಎಂದು ಸಿದ್ಧರಾಮಗೆ ಬಿಮ್ಮು, ಸಿದ್ಧ ಪುರುಷನು ಎಂದು ಸಿದ್ಧರಾಮಗೆ ಬಿಮ್ಮು, ಉದ್ದಂಡನಾಗಿ ಆಳಿದನು, ಉದ್ದಂಡನಾಗಿ ಆಳಿದನು ಪ್ರಭುದೇವ, ಹೆದ್ದಾರಿ ಬಂದ ಶಿವ ಬೆಳಕು, ಹೆದ್ದಾರಿ ಬಂದ ಶಿವ ಬೆಳಕು. ಸಿದ್ಧರಾಮನ ಬಿಮ್ಮು ಬಿದ್ದು ಹೋಯಿತು ಕರಗಿ, ಸಿದ್ಧ ಶರಣಾದ ಶಿವ ಮತಕ್ಕೆ, ಸಿದ್ಧ ಶರಣಾದ ಶಿವ ಮತಕ್ಕೆ. ಅಲ್ಲಮಪ್ರಭುಗಳು ಅತ್ಯಂತ ಪ್ರಖರವಾದಂತಹ ಜ್ಞಾನವುಳ್ಳವರು. ಒಬ್ಬ ಮನಃಶಾಸ್ತ್ರಜ್ಞ ಅಂತ ಹೇಳಿ ಕರೆದರೂ ಕೂಡ ತಪ್ಪಾಗಲಾರದು. ಯಾಕೆ ಅಂತ ಅಂದ್ರೆ ಅವರು ಯಾರನ್ನೇ ಭೇಟಿಯಾಗಲಿ ಅವರನ್ನ ತನ್ನ ಅದ್ಭುತ ಜ್ಞಾನದಿಂದ ಪರಿವರ್ತಿಸದೆ ಬಿಡಲಾರರು. ಹಾಗಾಗಿ ಅಲ್ಲಮನು ಹೇಳಿದಂತ ಆ ಅಂತರಂಗಿಕ ಕೃಷಿಯ ಬಗೆಗಿನ ಮಾತುಗಳು ಕೂಡ ಸಿದ್ಧರಾಮರ ಮಬ್ಬುಗಣ್ಣನ್ನ ತೆರೆಸುವಂತ ಒಂದು ಪ್ರಯತ್ನವನ್ನ ಮಾಡ್ತವೆ. ಸಿದ್ಧ ಪುರುಷನಾದಂತಹ ಪ್ರಭುದೇವರ ಮಾತುಗಳಿಂದ ಪ್ರಭಾವಿತರಾದಂತಹ ಸಿದ್ಧರಾಮರು ಶಿವಶರಣರ ಬಳಗಕ್ಕೆ ಸೇರುವುದರ ಮೂಲಕವಾಗಿ ಒಬ್ಬ ಸಮಾಜ ಸೇವಾಕಾಂಕ್ಷಿಯ ಸೇರ್ಪಡೆ ಆಗುವಂತಹದ್ದನ್ನ ನಾವು ಕಾಣ್ತಾ ಬರ್ತೇವೆ. ಸಾಮಾನ್ಯವಾಗಿ ಒಂದು ಇಡೀ ಸಂಸ್ಕೃತಿಯನ್ನ, ಹೊಸ ಸಂಸ್ಕೃತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಂತಹ ಬಸವಣ್ಣನವರು ಒಂದು ಕಡೆಯಲ್ಲಿ ಸಮಾಜ ಸಂಘಟನೆ, ಅದರ ಜೊತೆಗೆ ಎಲ್ಲರನ್ನ ಒಳಗೊಳ್ಳುವಂತಹ ಒಂದು ಸಾಮೂಹಿಕವಾದಂತಹ ವಿಚಾರಧಾರೆಯ ವೈಚಾರಿಕವಾದಂತಹ ಒಂದು ಚಿಂತನೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವದ ಪರಿಕಲ್ಪನೆಗಳನ್ನೆಲ್ಲವನ್ನೂ ಕೂಡ ಆ ಅನುಭವ ಮಂಟಪದ ಮೂಲಕವಾಗಿ ಸಾಕಾರಗೊಳಿಸುವಂತಹ ಒಂದು ಸಂಕಲ್ಪವನ್ನ ಮಾಡಿದಂಥವರು ಬಸವಣ್ಣನವರು. ಅವರೆಲ್ಲರಿಗೆ ಹೆಗಲಣೆಯಾಗಿ ನಿಂತಂಥವರು ಇನ್ನ ಉಳಿದಂಥ ಎಲ್ಲ ಶಿವಶರಣರು ಅನ್ನುವಂತಹ ಮಾತನ್ನ ನಾವು ಗಮನಿಸಿದಾಗ ಒಂದು ಹೊಸ ಸಂಸ್ಕೃತಿಯ ನಿರ್ಮಾಣ, ಹೊಸ ಧರ್ಮದ ಉದಯ, ಹೊಸ ಪ್ರಜ್ಞೆಯ ಒಂದು ಆಲೋಚನಾ ಕ್ರಮ, ಇವೆಲ್ಲವೂ ಕೂಡ ಅಂದಿನ ಸಂದರ್ಭದಲ್ಲಿ ಸಮ್ಮಿಲನಗೊಂಡಂತಹದ್ದನ್ನ ನಾವು ಕಾಣಬಹುದಾಗಿದೆ. ಅದಕ್ಕೆ ಪೂರಕವಾಗಿ ಜನಪದರು ವ್ಯಕ್ತಪಡಿಸುವಂತಹ ಆ ಒಂದು ಚಿಂತನೆಗಳು ನಿಜಕ್ಕೂ ಕೂಡ ಅತ್ಯಂತ ಆರೋಗ್ಯಪೂರ್ಣ ಚಿಂತನೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲಮನೋ ಸಿದ್ಧರಾಮ ಬಲ್ಲಿದೆಲ್ಲರೂ ಬರಲು, ಅಲ್ಲಮನೋ ಸಿದ್ಧರಾಮ ಬಲ್ಲಿದೆಲ್ಲರೂ ಬರಲು, ಕಲ್ಯಾಣ ಮನೆಗೆ ಕಳೆ ಬಂತು, ಕಲ್ಯಾಣ ಮನೆಗೆ ಕಳೆ ಬಂತು ಬಸವಯ್ಯ, ಎಲ್ಲಿ ಹೋದಲ್ಲಿ ಬೆಲ್ಲಾದ, ಎಲ್ಲಿ ಹೋದಲ್ಲಿ ಬೆಲ್ಲಾದ. ಇಪ್ಪರಗಿ ಮಾಚಯ್ಯ ಉಪಗಿರಿ ಸಂಗಯ್ಯ, ಇಪ್ಪರಗಿ ಮಾಚಯ್ಯ ಉಪಗಿರಿ ಸಂಗಯ್ಯ, ಅಪ್ಪ ಹರಳಯ್ಯ ಮಂಟಪಕ್ಕೆ, ಅಪ್ಪ ಹರಳಯ್ಯ ಮಂಟಪಕ್ಕೆ, ಲೋಕೆಲ್ಲ ಬೆಪ್ಪಾಗಿ ಕೂತು ಕಿವಿಗೊಟ್ಟು, ಬೆಪ್ಪಾಗಿ ಕೂತು ಕಿವಿಗೊಟ್ಟು. ಕಿನ್ನರಿಯ ಬೊಮ್ಮಯ್ಯ ಕಿನ್ನರಿಯ ಬಾರಿಸಲು, ಕಿನ್ನರಿಯ ಬೊಮ್ಮಯ್ಯ ಕಿನ್ನರಿಯ ಬಾರಿಸಲು, ಕೊನ್ನಿ ಹಸು ಮರೆತು ಕಿವಿಗೊಟ್ಟು, ಕುನ್ನಿ ಹಸು ಮರೆತು ಕಿವಿಗೊಟ್ಟು, ಕಲ್ಯಾಣ
ಚನ್ನಾತು ಲೋಕ ಚಲುವಾತು, ಚನ್ನಾತು ಲೋಕ ಚಲುವಾತು. ಹೀಗೆ ಬಸವಣ್ಣನಿಂದ ಸ್ಥಾಪಿತವಾದಂಥ ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವರು, ಕರ್ಮಯೋಗಿ ಸಿದ್ದರಾಮರು ಎಲ್ಲರೂ ಬಂದಂತಹ ಪರಿಣಾಮವಾಗಿ ಕಲ್ಯಾಣದ ಮನೆ ಅತ್ಯಂತ ವಿಶೇಷವಾಗಿ ಕಂಗೊಳಿಸಲಿಕ್ಕೆ, ಶೋಭಿಸಲಿಕ್ಕೆ ಸಾಧ್ಯವಾಯಿತು. ಇಂತಹ ಅನೇಕ ಜ್ಞಾನಿಗಳು, ಸಮಾಜ ಸೇವಾಸಕ್ತರು, ಜೊತೆಗೆ ವಿವಿಧ ವರ್ಗ ಕಸುಬುಗಳನ್ನು ಮಾಡ್ತಾ ಇದ್ದಂತಹ ಮಡಿವಾಳ ಮಾಚಯ್ಯನವರು, ಹಾಗೆ ಹರಳಯ್ಯನವರು, ಇವರೆಲ್ಲರೂ ಕೂಡ ಕಿನ್ನರಿಯ ಬ್ರಹ್ಮಯ್ಯನವರು, ಇವರೆಲ್ಲರೂ ಬಂದು ಸೇರಿದ ಕಾರಣ ಅನುಭವ ಮಂಟಪ ಅತ್ಯಂತ ವಿಶೇಷವಾದಂತಹ ರೀತಿಯಲ್ಲಿ ಎಲ್ಲವ ಮಾನವ ಪ್ರೇಮಿಗಳ ಒಂದು ಸಂಗಮವಾಗಿ ಅದು ಪರಿವರ್ತನೆ ಆದಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. ಆ ದೃಷ್ಟಿಯಿಂದಲೇ ಸಾಮಾನ್ಯವಾಗಿ ಅನುಭವ ಮಂಟಪವನ್ನು ವಿಶಾಲ ಮಂಟಪ, ಅಚಲ ಮಂಟಪ ಅಂತಲೂ ಕೂಡ ಕರೀತೇವೆ. ಅನೇಕ ಸಮಾಜ ಸೇವಾ ದುರಂಧರರು ಅಲ್ಲಿ ಬಂದು ಸೇರಿದ ಪರಿಣಾಮವಾಗಿ ಇಡೀ ಅನುಭವ ಮಂಟಪ ಶೋಭಿಸಿದಂತಹದ್ದನ್ನು ನಾವು ಕಾಣಬಹುದಾಗಿದೆ. ಎಲ್ಲ ವರ್ಗದ, ಎಲ್ಲ ಜಾತಿಯ ಶಿವಶರಣರು ಕೂಡ ಇಡೀ ಮನುಷ್ಯ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಕ್ರಾಂತಿಕಾರಕವಾದಂತಹ ನಿರ್ಧಾರವನ್ನು ಕೈಗೊಂಡು ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲ ಜಾತಿಯ ತಾರತಮ್ಯವನ್ನು ಮೀರಿ ಒಂದು ಸಮಾಜ, ಭಾವೈಕ್ಯತೆಯ ಸಮಾಜವನ್ನು ಕಟ್ಟುವಲ್ಲಿ ಅವರೆಲ್ಲರೂ ಶ್ರಮಿಸಿದಂತಹದ್ದು ನಿಜಕ್ಕೂ ಕೂಡ ಇವತ್ತಿನ ಆಧುನಿಕ ಸಮಾಜಕ್ಕೆ ಅತ್ಯಂತ ಆದರ್ಶಪ್ರಾಯವಾದಂಥ ವಿಚಾರ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದರೆ ವರ್ತಮಾನದ ಸಂದರ್ಭದಲ್ಲಿ ಇಡೀ ಮಾನವ ಸಮಾಜ ಬೇರೆ ಬೇರೆ ಜಾತಿ, ಮತ, ಪಂಥಗಳ ಹೆಸರಿನಲ್ಲಿ ಒಡೆದು ಚಿತ್ರವಾಗಿ ವಿಭಜನೆಗೊಳ್ಳುತ್ತಿರುವಂಥ ಕಾಲಘಟ್ಟದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ರೂಪಿತವಾದಂಥ ಈ ಅನುಭವ ಮಂಟಪ ಎಲ್ಲರನ್ನ ಒಗ್ಗೂಡಿಸಿದಂತಹದ್ದು ನಿಜಕ್ಕೂ ಕೂಡ ಒಂದು ಕ್ರಾಂತಿಕಾರಕವಾದಂತಹ ಅಧ್ಯಾಯ ಅಂತಲೇ ನಾವು ಭಾವಿಸಿದರೆ ಅದು ಅತಿಶಯೋಕ್ತಿಯ ಮಾತಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಮನೆ ಗುರುವಾದ ಕಲ್ಯಾಣ ಮಂಟಪಕ್ಕೆ, ಅಲ್ಲಮನೆ ಗುರುವಾದ ಕಲ್ಯಾಣ ಮಂಟಪಕ್ಕೆ, ಕಲ್ಲೆದೆಯ ಬಂಟ ಮಡಿವಾಳ, ಕಲ್ಲೆದೆಯ ಬಂಟ ಮಡಿವಾಳ ಕರುವಾಳು ಸೇವೆ ಸಲ್ಲಿಸಲು ಮಂಟಪಕ್ಕೆ, ಸೇವೆ ಸಲ್ಲಿಸಲು ಮಂಟಪಕ್ಕೆ. ಅನುಭವ ಮಂಟಪದ ಶೂನ್ಯ ಸಿಂಹಾಸನವನ್ನು ಅಲಂಕರಿಸುವ ಮೂಲಕವಾಗಿ ಇಡೀ ಶಿವಶರಣರ ಸಮೂಹಕ್ಕೆ ಮಾರ್ಗದರ್ಶನ ಮಾಡುವಂತಹ ಮಹಾನ್ ಗುರುವಾದಂಥವರು ಅಲ್ಲಮರು. ಶಿವಶರಣರ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಹಕಾರವನ್ನು ನೀಡ್ತಾ ಇದ್ದಂತಹ ಗಣಾಚಾರದ ಸಾಕಾರ ಸ್ವರೂಪದ ಹಾಗೆ ಇದ್ದಂಥವರು ಮಡಿವಾಳ ಮಾಚಯ್ಯನವರು. ಮಡಿವಾಳ ಮಾಚಯ್ಯನವರು ಇವತ್ತು ಕೂಡ ನಮ್ಮ ರೈತ ಸಮುದಾಯ ಕರಿಬಂಟ ಅಂತ ಹೇಳಿ ಸಂಬೋಧಿಸುವ ಮೂಲಕವಾಗಿ ಕಣದಲ್ಲಿ ಧಾನ್ಯವನ್ನು ಒಕ್ಕಣೆ ಮಾಡುವಂತಹ ಕಣದಲ್ಲಿ ಅವರನ್ನು ಪೂಜಿಸುವಂತಹ ಒಂದು ಸಂದರ್ಭವನ್ನು ಕೂಡ ನೆನಪು ಮಾಡಿಕೊಳ್ಳಬಹುದಾಗಿದೆ ಬಂಧುಗಳೇ. ಹಾಗಾಗಿ ಸಾಮಾನ್ಯವಾಗಿ ಈ ಚಳುವಳಿ ಶಿವಶರಣರಿಂದ ಆರಂಭಗೊಂಡು ಇಡೀ ಮಾನವ ಸಮುದಾಯವನ್ನೆಲ್ಲವನ್ನ ವ್ಯಾಪಿಸುವುದರ ಮೂಲಕವಾಗಿ ಒಂದು ಅಖಂಡತೆಯ ಕಡೆಗೆ, ಮಾನವ ಸಮಾನತೆಯ ಕಡೆಗೆ, ವೈಚಾರಿಕತೆಯ ಕಡೆಗೆ, ಆತ್ಮ ಕಲ್ಯಾಣದ ಕಡೆಗೆ ಇಡೀ ಮಾನವ ಸಮುದಾಯವನ್ನು ಕೊಂಡೊಯ್ಯುವುದರ ಮೂಲಕವಾಗಿ ಅನುಭವ ಮಂಟಪದಲ್ಲಿ ಭಾಗಿಯಾದಂಥ ಎಲ್ಲ ಶಿವಶರಣರು ಕೂಡ ಆತ್ಮಜ್ಞಾನಿಗಳಾಗಿ ತಮ್ಮ ತಮ್ಮ ಆತ್ಮಕಲ್ಯಾಣವನ್ನು ಮಾಡಿಕೊಳ್ಳುವುದರ ಜೊತೆಗೆ ಸಮಾಜ ಕಲ್ಯಾಣವನ್ನು ಮಾಡುವುದರ ಮೂಲಕವಾಗಿ ಕುಟುಂಬದ ಒಂದು ಮಹತ್ವವನ್ನು ಸಾರಿ ಹೇಳುವುದರ ಮೂಲಕವಾಗಿ ಒಂದು ದಾರ್ಶನಿಕರಾಗಿ ವಿಜೃಂಭಿಸಿದಂತಹ ಒಂದು ಕಾಲಘಟ್ಟ ಅದು ವಿಶ್ವಗುರು ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣನವರು ರೂಪಿಸಿದಂತಹ 12ನೇ ಶತಮಾನದ ಕಾಲಘಟ್ಟ ಅಂತ ಹೇಳಿದರೆ ಅದು ತಪ್ಪಾಗಲಾರದು, ಅತಿಶಯೋಕ್ತಿಯ ಮಾತಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಬಸವಣ್ಣನವರ
ಆ ಒಂದು ಕ್ರಾಂತಿಕಾರಕ ಚಿಂತನೆಗಳು ಇವತ್ತಿನ ಆಧುನಿಕ ಸಂದರ್ಭಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಚಿಂತನೆಗಳು ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಆ ದೃಷ್ಟಿಯಿಂದಲೇ ಕಲ್ಯಾಣ ಅಂತ ಅಂದರೆ ಅದು ಮಾನವ ಕಲ್ಯಾಣವನ್ನು ಬಯಸಿದಂತಹ ಬಸವ ಕಲ್ಯಾಣ, ಜೊತೆಗೆ ಮನುಷ್ಯನ ಆಧ್ಯಾತ್ಮಿಕ ಕಲ್ಯಾಣವನ್ನು ಬಯಸಿ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಮಾಡಿದಂತಹ ಬಸವಣ್ಣನವರ ಕಲ್ಯಾಣ. ಆ ಬಸವ ಕಲ್ಯಾಣ ನಿಜಕ್ಕೂ ಕೂಡ ಇಡೀ ಮನುಕುಲದ ಒಂದು ವಿಶ್ವಾತ್ಮಕತೆಯನ್ನು ಸಾರುವಂತಹ, ವಿಶ್ವ ಮಾನವತೆಯನ್ನು ಅಳವಡಿಸಿಕೊಳ್ಳುವಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡ್ತಾ ವರ್ತಮಾನದ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕರಾಗಿ ಇಡೀ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭರತ ಖಂಡದ, ಇಡೀ ವಿಶ್ವಕ್ಕೆ ಒಂದು ಮಾನವೀಯ ಸಂದೇಶವನ್ನು ನೀಡುವಂತಹ ಮಹತ್ವಪೂರ್ಣವಾದಂತಹ ಒಂದು ಕಾರ್ಯವನ್ನು ಕರ್ನಾಟಕ ಸರ್ಕಾರ ಮಾಡುವುದರ ಮೂಲಕವಾಗಿ ತನ್ನನ್ನು ತಾನು ಗೌರವಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಬಸವಾಭಿಮಾನಿಗಳು, ಬಸವ ತತ್ವ ಅನುಯಾಯಿಗಳು, ವಿಶ್ವ ಪ್ರೇಮಿಗಳು, ವಿಶ್ವ ಮಾನವ ಸಂದೇಶದಲ್ಲಿ ನಂಬಿಕೆಯನ್ನು ಇಟ್ಟಂತಹ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಡುವಂತಹ ಒಂದು ವಿಚಾರವಾಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಸವ ಸಮಿತಿ ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಮತ್ತಷ್ಟು ಬಸವಣ್ಣನವರ ಒಂದು ಕ್ರಾಂತಿಕಾರಕವಾದಂಥ ಚಿಂತನೆಗಳೆಲ್ಲ ಸಮಾಜದ ಮನಸ್ಸುಗಳಲ್ಲಿ, ಸಮಾಜದ ಅಂತರಂಗಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗಕ್ಕೆ ತಲುಪಿಸುವಂತಹ ಒಂದು ಕಾರ್ಯವಾಗಲಿ ಅಂತ ನನ್ನ ಸದಾಶಯವನ್ನು ವ್ಯಕ್ತಪಡಿಸ್ತಾ ಈ ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ಎಲ್ಲ ಬಸವ ಸಮಿತಿಯ ಯೂಟ್ಯೂಬ್ ಚಾನಲ್ನ ಎಲ್ಲ ಬಸವ ಪ್ರೇಮಿಗಳಿಗೆ, ಬಸವ ತತ್ವಾನುಯಾಯಿಗಳಿಗೆ ಶರಣು ಶರಣಾರ್ಥಿಯನ್ನು ಹೇಳ್ತಾ ನಿಮ್ಮೆಲ್ಲರ ಅಂತರಾತ್ಮದ ಚೈತನ್ಯಕ್ಕೆ ನನ್ನ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ನಮಸ್ಕಾರ. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಟಲಾಗಿ ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಟಲಾಗಿ ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು. ಈ ಉನ್ಮತ್ತದಲ್ಲಿ ಮಗ್ನರಾದವರೆಲ್ಲರೂ ಅರು ಹಿರಿಯರೆಂತಪ್ಪರೋ, ಮತ್ತದಲ್ಲಿ ಮಗ್ನನಾದವರೆಲ್ಲರೂ ಅರು ಹಿರಿಯರೆಂತಪ್ಪರೋ. ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು, ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು. ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಲ್ತಿಲ್ಲ, ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಲ್ತಿಲ್ಲ. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ
ಬಟ್ಟಲಲ್ಲಿ ಅಂತೂ ಈಂಟಲಾಗಿ ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು.